ರಿವ್ಯೂ ಅನ್ನೋ ರೀತಿಯಲ್ಲಿ, ಅಭಿನಂದನೆ ಅನ್ನೋ ರೀತಿಯಲ್ಲಿ, ಅವಲೋಕನ ಅನ್ನೋ ರೀತಿಯಲ್ಲಿ ಮಾಡಬೇಕು, ಮಾಡಿಬಿಡೋಣ. ಮೊದಲನೇದಾಗಿ 2ನೇ ವರ್ಷದ ಬೈಂದೂರು ಉತ್ಸವ ಅನ್ನುವಂಥದ್ದು ಮಾಡುವಾಗ ಕಳೆದ ವರ್ಷದ ಅಂದಾಜಿಟ್ಕೊಂಡು, ಕಳೆದ ವರ್ಷ ನಾನು ಹೇಳೋದು ಅದಕ್ಕೆ ಫಸ್ಟ್ ಬ್ಲಾಸ್ಟ್ ಅಂತ ಹೇಳೋದು, ಹೊಟ್ಟತ್ತೆ ಇಲ್ಲಿ ಕಾಣ್ಕಲ್ಲ. ಆ ಬೈಂದೂರು ಉತ್ಸವ ಫಸ್ಟಿಗೆ ಬೆಂಗಳೂರಿನರಿಗೂ ಆಗಲಿ ಅಥವಾ ಗಣ್ಯರಿಗಾಗಲಿ ಯಾರಾದರೂ ಗೆಸ್ಟ್ಗಳಿಗಾಗಲಿ ನಾವು ತುಂಬ ಒತ್ತು ಕೊಡಲಿಲ್ಲ ಮೊದಲನೇ ವರ್ಷ. ಎಂತಕ್ಕೆ ಅಂದರೆ ಬೈಂದೂರು ಹೆಂಗೆ ರೆಸ್ಪಾಂಡ್ ಮಾಡುತ್ತೆ, ಫಸ್ಟ್ ಟೈಮ್ ಗ್ರಾಮೀಣ ಪ್ರದೇಶ, ಕುಂದಾಪುರ ಮತ್ತು ಈಚೆಗೆ ಅದು ಅಭಿಮತ ಅಥವಾ ಮತ್ತೊಂದಷ್ಟು ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಡೆದಿದೆ. ಬೈಂದೂರಿನಲ್ಲಿ ಇಂಥದ್ದೆಲ್ಲ ಇಲ್ಲ. ಆದಿದ್ದರೆ ಯಕ್ಷಗಾನ, ಶಾಲೆ ಕಾರ್ಯಕ್ರಮ ಇಂಥದ್ದೆಲ್ಲ ಆಗಿದೆ. ಹಾಗಾಗಿ ಹೇಗೆ ರೆಸ್ಪಾನ್ಸ್ ಮಾಡ್ತದೆ ಅನ್ನುವಂಥ ಕುತೂಹಲ ನಮಗಿಂತ ಟೆನ್ಷನ್ನು ಇತ್ತು. ಹಾಗಾಗಿ ಯಾರೋ ಗಣ್ಯರನ್ನು ಕರೆದು ಅವ್ರ ಎದುರಿಗೆ ಎಂಥದೋ ಆಯಿ ನಡೆಸೋಕಾಯ್ದೆ ಗೊತ್ತಿಲ್ಲಲ್ಲ ಯಾರದ್ದು. ಹಾಗೆ ಮೊದಲನೇ ವರ್ಷ ಇಂಥದ್ದೆಲ್ಲ ಜಾಸ್ತಿ ಹೇಳಿರಲಿಲ್ಲ. ಬಟ್ ಮಾಡ್ತೆ ಅಂತೇಳಿ ಹೇಳಿ ಸ್ವಲ್ಪ ತಿಳಿಸಿದ್ದೆ ಚರಣ್ಣಿಗೆ. ಚರಣ್ ಈ ವರ್ಷ ಇಲ್ಲಿ ಬರುವ ವರ್ಷ ಕಾಂಬ ಅಂತೇಳಿ ಹೇಳಿದ ಫಾಲೋಅಪ್ಪಲ್ಲಿ ಇದ್ದಿದ್ದು. ಇಷ್ಟೇ ಬೆಂಗಳೂರು ಟೀಮಿನ ಇನ್ವಾಲ್ವ್ಮೆಂಟ್ ಅನ್ನೋ ರೀತಿ ಇತ್ತು. ಆದರೆ 2ನೇ ವರ್ಷಕ್ಕೆ ಏನಾಗಿತ್ತು ಅಂದರೆ ಟೆಸ್ಟ್ ಪಾಸ್ ಆಗಿತ್ತು. ಏನಕ್ಕೆ ಅಂದರೆ ಬೈಂದೂರು ಉತ್ಸವಕ್ಕೆ ಜನರ ಸ್ಪಂದನೆ ಚೆನ್ನಾಗಿದೆ, ಒಪ್ಪಿಕೊಂಡಿದ್ದಾರೆ ಮತ್ತು ಅದನ್ನು ಗೌರವಿಸಿದ್ದಾರೆ ಅಂತೇಳಿ. ಯಾಕಂದರೆ ಬರೀ ಒಂದು ಉತ್ಸವ, ಒಂದು ಕಾರ್ಯಕ್ರಮ ಅಂತೇಳಿ ಆದರೆ ನಾನೊಬ್ಬ ಶಾಸಕನಾಗಿ MLA ಆಗಿ ನಾ ಮಾಡ್ಕೋದ ಅವಶ್ಯಕತೆ ಇರುವುದಿಲ್ಲ. ಅಲ್ಲಲ್ಲಿಯ ಟ್ಯಾಲೆಂಟೆಡ್ ಟೀಮ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ನನಗೆ ಅದರ ಮೂಲಕ ಒಂದು ಮಾನಸಿಕತೆಯನ್ನು, ಒಂದು ಮೈಂಡ್ಸೆಟ್ಟನ್ನು ರೆಡಿ ಮಾಡಬೇಕಿತ್ತು. ನಾವೀಗ ಏನೇನೆಲ್ಲ ಮಾತಾಡ್ತಿದ್ದೇವೆ, ಬೈಂದೂರು ಹಾಗಾಗಬೇಕು, ಕರಾವಳಿ ಹೀಗಾಗಬೇಕಂತ ಮಾತಾಡುವತ್ತಿಗೆ ನಾನೊಬ್ಬನೇ ಮಾತಾಡದ್ದು, ಉಳಿದಾರೆ ಯಾರದು ಒಪ್ಪಿಗೆ ಇಲ್ಲ, ಅವರಿಗೆಲ್ಲ ಮನಸ್ಸಿಲ್ಲ, ಅಥವಾ ಅವರು ಟೂರಿಸಮಿಗೆ ಭಾರಿ ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಮಾಡ್ಕೊಂಡು ಎಣ್ಸತ್ರಿ. ಇಲ್ಲೆಲ್ಲ ಆತ್ತ ಎಂಬ ವಿಶ್ವಾಸ ಅವ್ರ ಹತ್ರನೂ ಇರುತ್ತೆ. ಪ್ರಾಜೆಕ್ಟ್ ಮಾಡೋಕೆ ದಿನ ಎಲ್ಲರ ಹತ್ರ ಮಾತಾಡೋಕತ್ತಲ್ಲ. ಕಾರ್ಯಕ್ರಮ ಅನ್ನೋದು ಅದಕ್ಕೊಂದು ಸಿಂಬಾಲಿಕ್ ಆಗಿ, ಅದಕ್ಕೊಂದು ಸಾಂಕೇತಿಕವಾಗಿ ಆ ಕಾರ್ಯಕ್ರಮ ಅಂತ ಇಟ್ಕೊಂಡೆವು. ಈಗಲೂ ಸಹಿತ ಯಾರಾದರೂ ಬೈಂದೂರು ಉತ್ಸವ ಅಂತೇಳಿ ಹೇಳೋತ್ತಿಗೆ ಅವ್ರವ್ರು ಕಂಡದ್ದನ್ನು ಮಾತಾಡ್ತಾರೆ. ಯಾರೋ ಕಲ್ಚರಲ್ ಪ್ರೋಗ್ರಾಮ್ ಲೈಕ್ ಆಯ್ತಂತ್ರ, ಇನ್ಯಾರೋ ಸೌಂಡ್ ಲೈಕ್ ಆಯ್ತಂತ್ರ, ಇನ್ಯಾರೋ ಸ್ಟೇಜ್ ಲೈಕ್ ಆಯ್ತಂತ್ರ, ಇನ್ಯಾರೋ ಬಂದಂಥ ಗೆಸ್ಟ್ ಮತ್ತು ಅವ್ರು ಮಾತಾಡೋದು ಲೈಕ್ ಆಯ್ತಂತ್ರ, ಮತ್ತು ಯಾರೋ ಫಾರೆಸ್ಟ್ ಎಕ್ಸಿಬಿಷನ್ ಕಂಡಾರ ಅದು ಲೈಕ್ ಆಯ್ತಂತ್ರ, ಇನ್ಯಾರೋ ಅಲ್ಲಿ ನಾವು ಶಸ್ತ್ರಾಸ್ತ್ರ ಪ್ರದರ್ಶನ ಅಂತ ಇಟ್ಟಿದ್ದೆವು ಅದು ಲೈಕ್ ಆಯ್ತಂತ್ರ. ಅವ್ರವ್ರ ದೃಷ್ಟಿ ಯಾವ್ದು ಖುಷಿ ಆಯ್ತು ಅದನ್ನು ಹೇಳ್ತಾರೆ. ಇಂಥದ್ದು ಮರೆ ಭಾರಿ ಲೈಕ್ ಆಯ್ತಂತ ಅವ್ರಿಗೆ ಇಷ್ಟ ಆದದ್ದು. ನಮಗೇನಕ್ಕೆ ಅಂದರೆ ಎಲ್ಲವನ್ನು ಸೇರಿಸಿ ಬೈಂದೂರಲ್ಲಿ ಒಂದು ಸಣ್ಣ ಚೇಂಜಸ್, ಒಂದು ಬದಲಾವಣೆ ಇದೆ ಮತ್ತು ಮಾಡಲಿಕ್ಕೆ ಜನ ರೆಡಿ ಇದ್ದಾರೆ, ಒಪ್ತಾರೆ ಅನ್ನುವಂಥ ಆ ಮಾನಸಿಕತೆಯನ್ನು ಮಾಡಿ ತೋರಿಸ್ಕಿದ್ದಿತ್ತು. ನಾವು ಅದಕ್ಕೆ ಆಯ್ಕೆ ಮಾಡ್ಕೊಂಡದ್ದು ಬೈಂದೂರು ಉತ್ಸವ. ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್, ಈಗ ಉದಾಹರಣೆಗೆ ಕಾಲ್ಸಂಕದ್ದು ನಮ್ಮ ಅರುಣಾಚಲಮ್ಮ ಟ್ರಸ್ಟಿನವ್ರು ಏನು ಮಾಡಿಕೊಡ್ತಾ ಇದ್ದಾರೆ. ಆಯಾ ಗ್ರಾಮದಲ್ಲಿ ಕಾಲ್ಸಂಕ ಕಟ್ಟಿ ಕೊಟ್ಟರು ಸರಿ, ಆ ಊರಿನವ್ರು ಬಂದು ಅವರನ್ನು ಅಪ್ರಿಷಿಯೇಟ್ ಮಾಡಿ ಅವರಿಗಂತ ಆದಂಥ ಉಪಕಾರಕ್ಕೊಂದು ಕಣ್ಣೀರು ಹಾಕಿ ಖುಷಿಯಾಗಿ ಅದೆಲ್ಲ ಮಾಡ್ತಾ ಇರ್ತಾರೆ. ಅದು ಆಯಾ ಗ್ರಾಮಕ್ಕೆ ಸೀಮಿತ ಇರುತ್ತೆ, ಆಯಾ ಗ್ರಾಮದವ್ರು ಖುಷಿ ಪಡ್ತಿರ್ತಾರೆ. ಬೆಂಗಳೂರಿನವ್ರು ಬಂದು ಕಟ್ಟಿಕೊಡೋದು 300 ಟ್ರೀಸಲ್ಲಿ ಸರ್ಕಾರಿ ಶಾಲೆಗಳನ್ನು ಲೈಕ್ ಮಾಡೋದಕ್ಕೆ ಆಯಾ ಶಾಲೆಗೆ ಸಂಬಂಧಪಟ್ಟವ್ರು ಖುಷಿ ಪಡ್ತಾ ಇರ್ತಾರೆ. ಇಂಥ ಪ್ರಾಜೆಕ್ಟ್ 10 ಮಾಡ್ತಾ ಇತ್ತು ನಾವು. ಆದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಮಾಡುವಂಥ ಕಾರ್ಯಕ್ರಮ, ಇದನ್ನು ಆಲೋಚನೆ ಮಾಡಿದಾಗ ಈ ಹಂತಕ್ಕೆ ಬಂದು ಮುಟ್ತು. ಸೊ 2ನೇ ವರ್ಷದ ಕಾರ್ಯಕ್ರಮ ಅಂತೇಳಿ ಹೇಳಿ ಫಸ್ಟ್ ಆಲೋಚನೆ ಮಾಡೋದು ವಾಪಸ್ ಇಲ್ಲೇ ಬೆಂಗಳೂರಿನಲ್ಲೇ. ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಶಿವಣ್ಣನ ಮತ್ತು ಪ್ರವೀಣಣ್ಣನ ಒಟ್ಟು ಮಾರ್ಗದರ್ಶನ ತಗೊಂಡು ಬೆಂಗಳೂರು ಟೀಮಿನವರೆಲ್ಲರೂ 2 ಸರ್ತಿ ನಾವು ಮೀಟಿಂಗ್ ಆದಾಗ ಬೈಂದೂರು ಉತ್ಸವಕ್ಕೆ ಖಾಲಿ ಬನ್ನಿ ಎಂಬುದ, ಇನ್ವಾಲ್ವ್ ಆಗಿ ಎಂಬುದ, ಅಥವಾ ನೀವೇ ನಡೆಸಿ ಎಂಬುದ, ಈ ಪ್ರಶ್ನೆನೂ ನಮ್ಮ ಹತ್ರ ಇತ್ತು. ಪ್ರತಿ ಸರ್ತಿ ಊರಿಂದ ಎಂತಂದ್ರೂ ಕೂಡಲೇ ಬೆಂಗಳೂರಿನ ಪಪ್ಪದು ವಜ್ಜಿ ತಕ್ಕಂಬುದು, ಅದಕ್ಕೋಸ್ಕರ ಹೋರಾಡೋದು, ಒದ್ದಾಡೋದು ಎಲ್ಲ ಇತ್ತು. ಆ ಬರ್ಡನ್ ನಿಮಗೆ ಕೊಡ್ಕ, ಈ ಪ್ರಶ್ನೆನೂ ನಮಗಿತ್ತು. ಹಾಗಾಗಿ ನಾನು ಯಾವಾಗಲಾದ್ರೂ ಕೆಲವು ಸರ್ತಿ ಕಾರ್ಯಕ್ರಮಕ್ಕೆ ಭಾರಿ ಒತ್ತಾಯ ಮಾಡಿ ಕರೀಲಿಲ್ಲಪ್ಪ ಅಂತೇಳಿ ಅನ್ನುವಂಥ ಕಂಪ್ಲೇಂಟ್ ನಿಮ್ಮ ಕಿವಿಗೂ ಬಿದ್ದಿರ್ಬೋದು. ನಂದೆಂತ ಹತ್ತಕ್ಕೆ ಅಂದರೆ ವರ್ಷಡೀ ಕಾರ್ಯಕ್ರಮ ಒಂದು ಇದಾಯ್ತು, ಈಗ ಇನ್ನೊಂದಿತ್ತು ಕಾರ್ಯಕ್ರಮ, ಅದಕ್ಕೂ ಮೊದಲು ಮತ್ತೊಂದಿತ್ತು. ಹಾಗಾಗಿ ನಾನು ಎಲ್ಲದಕ್ಕೂ ನಿಮ್ಮನ್ನು ಒತ್ತಾಯ ಮಾಡ್ತಾ ಕಂಡ್ರೆ ನೀವೇ ಒಂದು ದಿವಸ ಕೇಳ್ಬೋದು, ಎಂತ ದುಡ್ಡು ಬೇಡ್ದ, ನಿಮ್ಮ ಸಂಗತಿಗೆ ತಿರುಗ್ತಾ ಕಮ್ದ, ಅದಕ್ಕೇನು ಚಾನ್ಸ್ ಇತ್ತೇನೋ ಅಂತೇಳಿ ಹೆದರಿಕೆ ನನಗೆ ಇಲ್ಲೂ ಇತ್ತು, ಊರಾಗೆ ಇತ್ತು. ಹಾಗಾಗಿ ವಿಷಯಗಳನ್ನು ಹೇಳ್ತಾ ಹೋತ ಕಿಮಿಗೆ ಬೀಳುವಂಗೆ ಮಾಡ್ತೆ. ನಿಮ್ಮ ಆಸಕ್ತಿ ವಿಷಯ ಬಂದರೆ ನೀವು ಬತ್ರಿ ಎಂಬಂಥ ವಿಶ್ವಾಸ. ಕಾಲಸಂಕದ ಎಲ್ಲರಿಗೂ ಇತ್ತಕ್ಕೆ ಗೊತ್ತಿಲ್ಲ. ನಿಮ್ಮ ಗ್ರಾಮದಾದಲಿಗೆ ನೀವು ಬಂದಿರಿ, ಲೈಕ್ ಆಯ್ತು ಅಂತೇಳಿ ಹೇಳಿ ಬಂದಿರಿ. ಶಾಲೆಗಳದ್ದಾದಾಗಲೂ ನೀವು ಬಂದಿರಿ, ಆ ಊರಿಗೆ ಸಂಬಂಧಪಟ್ಟವ್ರು ಅಂತ. ಬಟ್ ಬೈಂದೂರು ಉತ್ಸವ ಎಲ್ಲದಕ್ಕೂ ಕಿರೀಟಪ್ರಾಯ ಇದ್ದಾಗೆ ಮತ್ತು ಬೈಂದೂರನ್ನು ಫೋಕಸ್ ಮಾಡುವ, ಇಲ್ಲಿಂದ ಬೈಂದೂರು ಹೀಗೆ ಅಂತೇಳಿ ಹೇಳುವಂಥ ಕಾರ್ಯಕ್ರಮ. ಆದ್ದರಿಂದ ಎಲ್ಲವನ್ನೂ ನಿಮ್ಮ ಹತ್ರ ಐಡಿಯಾಕ್ಕೆ ಎತ್ತ ಹೋದದ್ದು. ಕಳೆದ ವರ್ಷ ಒಂದು ಹಂತದ ಹೋರಾಟದ ನಂತರ 2ನೇ ವರ್ಷ ಬೆಂಗಳೂರಿನವ್ರು ಮಾತಾಡೋ ಶುರು ಮಾಡ್ರು. ಈ ಸರ್ತಿ ಹಿಂಗೆ ಮಾಡುವ, ಈ ಸರ್ತಿ ಹಂಗೆ ಮಾಡುವ, ಈ ಸರ್ತಿ ಗಡ್ಜು ಮಾಡುವ, ಈ ಸರ್ತಿ ಇಂಥರ್ನ ಕರುವ. ನನಗೇನು ಅಭ್ಯಾಸಕ್ಕೆ ಅಂದರೆ ಈ 2 ರೀತಿಯಾಗಿ ಹೇಳೋದು. ನೆಗೆಟಿವ್ ಲ್ಯಾಂಗ್ವೇಜಿಗೆ ಹೇಳೋದಾರೆ
ಬೆಂಕಿ ಹಚ್ಚೋದು ಸುಮ್ಮನೆ ಕೂಕಾಮ್ದು, ಅದು ಎಷ್ಟು ಉರಿತ ಕಾಮ್ದು ಅಂತೇಳಿ ಹೇಳಿ. ಇನ್ನೊಂದು ಲ್ಯಾಂಗ್ವೇಜಿಗೆ ಹೇಳೋದಾದ್ರೆ, ನಮ್ಮ ಮನಸ್ಸಿನಲ್ಲಿದ್ದದನ್ನು, ಹೃದಯದಲ್ಲಿದ್ದದನ್ನು ನಾನು ಮಾತಾಡೋದಾಯ್ತಲ್ಲ, ನನ್ನ ಹೃದಯದಲ್ಲಿದ್ದದನ್ನು ನನ್ನ ಒಟ್ಟಿಗಿದ್ದರೆ ಮಾತಾಡಬೇಕು. ನನಗೆ ಏನು ಆಯ್ಕಂತನಲ್ಲ ಅದು ಎದುರಿಂದ ಮಾತಾಡ್ಬೇಕಂತೇಳಿ. ಬೈಂದೂರು ಉತ್ಸವ ಸ್ಟಾರ್ಟ್ ಮಾತ್ರ ನಾನು ಮಾಡೋದು, ಕಡೆ ಕೂಕಕ್ಕೆ ಹಾತಾ ಇರೋದು, ಅದು ಹಂಗಾಯ್ತು, ಅದು ಹಿಂಗಾಯ್ತು, ಜೋರು ಹತ್ತ ಹೊತ್ತು, ಇದಾಯ್ತು ಅದಾಯ್ತು, ಕಡೆ ನಮ್ಮದೇ ಒಂದು ಡ್ಯಾನ್ಸ್ ಆಯ್ತು, ಹಾಗೆ ಹೀಗೆ ಎಲ್ಲ ಬತ್ತ ಹೊತ್ತು. ಸೊ ನಾನು ಹೇಳೋದು ಆಗಲಿಕ್ಕೆ ನಮ್ಮ ಹೃದಯದಲ್ಲಿದ್ದು ನಿಮ್ಮ ಹೃದಯದಿಂದ ಉರಿದು ನಿಮ್ಮ ಬಾಯ ಬತ್ತಾಯಿತ್ತು ಅಂತ ಹೇಳಿ ಹೀಗೆ ಆಗಬೇಕು ಅಂತ ಒಂದು ಆಲೋಚನೆ. ಮತ್ತು ಯಾವಾಗಲೂ ಅದು ನೀವು ಸಂಘ, ಸಂಘಟನೆ, ಪಕ್ಷ, ರಾಜಕೀಯ, ಬೈಂದೂರು ಉತ್ಸವ ಯಾವುದು ಬೇಕಾದ ಕಡೆ ನಾನೊಂದು ಫೀಲ್ ಮಾಡ್ಕೊಂಡು, ನನಗಿಂತ ನನ್ನ ಪಕ್ಕದಾಗಿದ್ದಲ್ಲಿ ಟ್ಯಾಲೆಂಟ್ ಹೆಚ್ಚು. ನೀವು ಒಳ್ಳೆ ಹಾಡು ಕೇಳಿದ್ರೆ ನನ್ನ ಒಟ್ಟಿಗಿದ್ದಲ್ಲಿ ಜಾಸ್ತಿ ಉಂಟು, ಒಳ್ಳೆ ಸಂಘಟನೆ ಕೇಳಿದ್ರೆ ನನ್ನ ಒಟ್ಟಿಗಿದ್ದರೆ ಜಾಸ್ತಿ ಇತ್ತು, ಒಳ್ಳೆ ಕಾರ್ಯಕ್ರಮ MC ಮಾಡೋದು ಕೇಳಿದ್ರೆ ನನಗಿಂತ ಅವನಿಗೆ ಜಾಸ್ತಿ ಇತ್ತು. ಈ ಟ್ಯಾಲೆಂಟನ್ನು ಫಸ್ಟ್ ಗುರುತ ಮಾಡ್ಕೊಂಡು ಬಿಡೋದು ಮತ್ತು ಹಾಗೆ ಇರೋದು. ನಮಗೆ ಒಂದೇ ಅಂತೇಳಿ ಹೇಳ್ರೆ ಅವ್ರನ್ನ ಬೇಡ್ಕೊಂಡು ನನ್ನೊಟ್ಟಿಗೆ ಇರೋಣ, ಇಷ್ಟು ಮಾತ್ರ ನಾವು ಕೇಂಬಂಥ ವಿಷಯ ಇರುವಂಥದ್ದು. ಉಳಿದದೆಲ್ಲವನ್ನೂ ನೀವು ಮಾಡ್ತಾ ಹೋಗ್ತಾರೆ ಅಂತೇಳಿ ಹೇಳಿ. ಸೊ ಇದಿಷ್ಟು ಒಟ್ಟಾಗಿ ಬೆಂಗಳೂರಿಗೆ ಹೊರಟ ದಿನ ಇವತ್ತಿಗೂ ನೆನ್ಪು ಮಾಡ್ಕಂತೆ. ಅಲ್ಲಿಂದ ಶುರುವಾದಂಥ ಹೋರಾಟ, ಮೊನ್ನೆ 3 ದಿವಸದ ಹೋರಾಟ ಮುಗಿಯುವಾಗ ಅದರ ಯಶಸ್ಸು ಹೆಂಗೆ ಆಳೋದು ನನಗೂ ಗೊತ್ತಿಲ್ಲ. ಕೆಲವರು ಕ್ರೌಡೇ ಗಳಿತಾರಣ, ಕ್ರೌಡ್ ಸಿಕ್ಕಾಪಟ್ಟೆ ಆಯ್ತಲ್ಲ ಅಂತೇಳಿ ಮ್ಯಾಕ್ಸಿಮಮ್ ಜನ ಅದೇ ಹೇಳ್ತಾರಪ್ಪ ಸಕ್ಸಸ್ ಅಲ್ದ ಎಂಥ ಜನ ಮರ ಅದ್ರಾಗೆ ಆಳಿದ್ರು ಅವರು. ಇನ್ಯಾರೋ ಭಾರಿ ಚಂದ ವ್ಯವಸ್ಥೆ ಮಾಡಿರಿ ಅಂದ್ರೆ ಮತ್ತೆ ಯಾವುದನ್ನು ಹೇಳ್ರಿ. ಒಟ್ಟು ಸಕ್ಸಸ್ ಅಂಬಂಥದ್ದು ಬರ್ತಾ ಇರುತ್ತೆ. ಇಷ್ಟಾಪತಿಗೂ ನಮ್ಮ ತಲೆಗೆ ಇನ್ನೊಂದಷ್ಟು ಬಂದಿತ್ತು, ಅದು ಈ ವರ್ಷ ಆಯ್ಲಿಲ್ಲ ಅಥವಾ ಈ ವರ್ಷ ಅದು ಲೈಕ್ ಇಲ್ಲ, ಅದನ್ನೀಗ ಕಾಯುವುದೀಗ ಬರೋ ವರ್ಷ ಹಂಗೆ ಮಾಡೋ ಹಿಂಗೆ ಮಾಡೋ ಅಂದ್ರೆ ಇಲ್ಲಿ ಹೇಳ್ತಾರಂತೇಳಿ ಕಾಯುವಂಥದ್ದು. ಸೊ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಸ್ಟಾರ್ಟ್ ಆದ ಪ್ರಕ್ರಿಯೆ. 2ನೇ ವರ್ಷದ ಬೈಂದೂರು ಉತ್ಸವ ಅದಕ್ಕೊಂದು ಸಾಕ್ಷಿ ಆಯಿತು. ಮೊನ್ನೆಯ ಬೈಂದೂರು ಉತ್ಸವದಲ್ಲಿ ಕಾಸರಗೋಡಿಂದ ಬಸ್ ಬಂದಿರಿ, ಅಂದ್ರೆ ನಿಮಗೆ ಹೇಳ್ಕದ್ದಲ್ಲ ನಾನು, ಮಡಿಕೇರಿಯಿಂದ ಬಸ್ ಬಂದಿರಿ, ಯಲ್ಲಾಪುರದಿಂದ ಬಸ್ ಬಂದಿರಿ, ಅಂಕೋಲದಿಂದ ಬಸ್ ಬಂದಿರಿ. ನನಗೆ ಇದು ಭಾರಿ ಖುಷಿ ಇದೆ ಹೇಳೋಕ್ಕೆ. ಅಂದರೆ ಬೈಂದೂರು ಉತ್ಸವ ಅಲ್ಲಿವರೆಗೆ ಕನೆಕ್ಟ್ ಆಯ್ತಲ್ಲ, ಬೈಂದೂರು ಉತ್ಸವ ಕಾಂಬಗೊಪ್ಪದಂತ ಇತ್ತಲ್ಲ, ಇಲ್ಲದೇ ಇದ್ದರೆ ನಾವು ಆಳ್ವಾಸ್ ಕಾರ್ಯಕ್ರಮಕ್ಕೆ ಇಲ್ಲಿಂದ ಗಾಡಿ ಮಾಡ್ಕೋಬೋದಿತ್ತು, ಆಳ್ವಾಸ್ ಕಾರ್ಯಕ್ರಮಕ್ಕೆ, ಇನ್ಯಾವುದೋ ದೊಡ್ಡ ಕರಾವಳಿ ಉತ್ಸವಕ್ಕೆ. ಸೊ ಬೈಂದೂರಿಗೆ ಹಂಗೆ ಬಪ್ಪಂಗಾಯ್ತಲ್ಲ ಅಂಬುದು ನಮ್ಮ ಅಳತೆ ಫಸ್ಟೇ ಫಿಕ್ಸ್ ಮಾಡಿಬಿಟ್ಟಿತ್ತು. ಎಷ್ಟು ರೇಂಜ್, ಎಷ್ಟು ಝೋನಕ್ಕೆ ಅಂದರೆ ಕುಂದಾಪುರ ಕನ್ನಡದ ರೇಂಜ್, ಅದು ಎಲ್ಲಿವರೆಗೆ ಕುಂದಾಪುರ ಕನ್ನಡ ಇತ್ತು ಅಲ್ಲಿವರೆಗೂ ಝೋನೇ ನಮ್ಮದು. ಹೆಬ್ರಿ ಗಡಿವರೆಗೂ, ಬ್ರಹ್ಮಾವರ ಗಡಿವರೆಗೂ ಅದೇ ಕಾರ್ಯಕ್ರಮದ ಗಡಿ. ಬೈಂದೂರು ಅನ್ನುವಂಥದ್ದು ಒಂದು ಕಡೆಯಲ್ಲಿ ತಾಲೂಕು ಆಗಿರ್ಬೋದು, ಒಂದು ಕಡೆಯಲ್ಲಿ ಒಂದು ಗ್ರಾಮ ಆಗಿರ್ಬೋದು, ಒಂದು ಕಡೆಯಲ್ಲಿ ಕ್ಷೇತ್ರ ಆಗಿರ್ಬೋದು, ಬಟ್ ನಮಗೆ ಕುಂದಾಪುರ ಕನ್ನಡವೇ ಗಡಿ ಅನ್ನುವಂಥದ್ದು ಒಂದು ಆಲೋಚನೆ ಇಟ್ಕೊಂಡಿತ್ತು. ಅದನ್ನು ಒಪ್ಪಿ ಅದನ್ನು ಖುಷಿಪಟ್ಟು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಾರೆ ಹಲವಾರು. ಸೊ ಈಗಲೂ ಸಹಿತ ನಾನು ಅದನ್ನು ವರ್ಣಿಸ್ತಾ ಹೋತೆ, ನಾ ಹೇಳ್ತಾ ಹೋತೆ ಅಂತೇಳಿ ಹೇಳಿದ್ರೆ ಬಹುಶಃ ಬೋರ್ ಆಗಿ ಬಿಡ್ಬೋದು. ನನಗೆ ಕೇಂಕಿರೋದು ನಿಮ್ಮ ಬಾಯಲ್ಲಿ ನೀವು ಹೇಳಬೇಕಾದಂಥ ವಿಷಯ, ಅಗತ್ಯ ಹೇಳಬೇಕಾದ 1-2 ವಿಷಯವನ್ನು ಮಾತ್ರ ಹೇಳಿಬಿಡ್ತೇನೆ. ಮೊದಲನೇದು ನಮ್ಮ ಕಾರ್ಯಕರ್ತರ ಒಂದು ಆಸಕ್ತಿ, ಊರಿಗೆ ಏನೋ ಆಪತ್ತಿಗೆ ಮತ್ತು ಊರಿಗೆ ಎಂಥದೋ ಮಾಡತಂಬತ್ತಿಗೆ ಅದ್ರಾಗ ನಾನು ಇರಬೇಕು ಮತ್ತು ಅದನ್ನ ಇನ್ನೂ ಲೈಕ್ ಮಾಡ್ಕೊಂಬಂಥ ಆ ಡೆಡಿಕೇಶನ್ನ ಏನು ಬೆಂಗಳೂರು ಕಾರ್ಯಕರ್ತರದ್ದಿದೆ, ಅದರಿಂದಾಗಿ ಇದರ ಗರಿ ಅನ್ನುವಂಥದ್ದು ಅಥವಾ ಹಿರಿಮೆ ಅನ್ನುವಂಥದ್ದು ಹೆಚ್ಚಾಗಿದೆ. ನೀವಷ್ಟು ಇಂಟ್ರೆಸ್ಟ್ ತಗೊಂಡ್ರಿಂದ ಆ ಕಾರ್ಯಕ್ರಮಕ್ಕೆ ಬೇರೆ 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 ಕಲರ್ ಬಂತು. ಅದರಲ್ಲಿ MC ಹಿಡಿದು ಗೆಸ್ಟಿಂದ ಹಿಡಿದು ಎಲ್ಲವೂ ಡಿಫ್ರೆಂಟಾಗಿ ಬಂದಿದೆ. 2ನೇದು ಅದಕ್ಕೆ ಒಟ್ಟು ಕಾಂಟ್ರಿಬ್ಯೂಷನ್ ಅಂದ್ರೆ ಅದು ಎಲ್ಲಿಯೋ ಒಂದು ಕಡೆ ಅಮೌಂಟು, ಎಲ್ಲೋ ಒಂದು ಕಡೆ CSR, ಎಲ್ಲೋ ಒಂದು ಕಡೆ ಡೊನೇಷನ್, ಇದನ್ನು ನಾ ಹೇಳ್ತಾ ಇಲ್ಲ. ಟೈಮ್ ಕೊಟ್ಟಿರಿ. ಈಗ ಉದಾಹರಣೆಗೆ ನಗರಜ್ಞ ಕಂಬಳಿ ಚರಣ ಕಳೆದ 6 ತಿಂಗಳಿಂದ ಇದಕ್ಕೋಸ್ಕರ ಮಾಡ್ತಾಯಿದ್ರು. ಬೇರೆ ಕೆಲಸ ಪೂರ್ತಿ ಬಿಟ್ಕೊಂಡು ಇದರಲ್ಲಿ ಏನಾಗಬೇಕು, ಏನು ಚೇಂಜಸ್ ಆಗಬೇಕಂತ ನಮಗೆ ಚಾಲೆಂಜ್ ಹೆಚ್ಚು. ನಮ್ಗಲ್ಲಿ ಗ್ರೌಂಡ್ ಸಮಸ್ಯೆ, ಅಲ್ಲಿಂದ ಹಿಡಿದು ರೋಡಿಂದ ಹಿಡಿದು ಗೌರ್ಮೆಂಟಿಂದ ಹಿಡಿದು ಎಲ್ಲವೂ ಚಾಲೆಂಜ್. ಅಲ್ಲೊಂದು ಮಾಡಬೇಕು ಅಂತೇಳಿ ಹೊರಟಾಗ 6 ತಿಂಗಳಿಂದ ಬದುಕಂತ ಇದ್ದೀರಿ. ಇಂಡಿವಿಜುವಲ್ ಸಿಕ್ಕಿ ಮಾತಾಡಿ ಐಡಿಯಾ ಕೇಂದ್ರ ಮತ್ತೊಂದು ಎಲ್ಲವನ್ನೂ ಮಾಡಿ. ಬಟ್ ನಮ್ಗೊಂದು ಧೈರ್ಯ ಏನಕ್ಕೆ ಅಂದರೆ ಶಿವಣ್ಣ ಪ್ರವೀಣಣ್ಣ ಇದ್ರ ಕೂಡಲೇ ನಮ್ಗೊಂದು ದೊಡ್ಡ ಆಬ್ಸ್ಟ್ಯಾಕಲ್ ಬದಿಗೆ ಹೋಗ್ಬಿಡುತ್ತೆ. ದೊಡ್ಡ ಆಬ್ಸ್ಟ್ಯಾಕಲ್, ದೊಡ್ಡ ಪ್ರಾಬ್ಲಮ್ಸ್, ದೊಡ್ಡ ಕರ್ಕೇರಿ ಬದಿಗೆ ಹೋಯ್ತು. ಶಿವಣ್ಣ ಪ್ರವೀಣಣ್ಣ ಇತ್ತು ಅಂತ ಹೇಳಿದ್ರು ಕೂಡಲೇ ನಿಮಗೆಲ್ಲ ಒಂದು ಲೈನಿಗೆ ಬಂದುಬಿಟ್ರು. ಮುಂದೆ ಹೋಪ ಏನಂತೇಳಿ ಹೇಳಿ ಆ ಡೈರೆಕ್ಷನ್ ಒಂದು ಬರುತ್ತೆ. ಸೊ ನಮಗೆ ಅದೊಂದು ಬೆನ್ನಿಗೆ ಇರೋದ್ರಿಂದ ನಾವು ಎಂಥರನ್ನೂ ಮಾತಾಡ್ಸೋಕತ್ತು, ಎಂಥದೂ ಕಾರ್ಯಕ್ರಮ ಧೈರ್ಯ ಮಾಡೋಕತ್ತು. ಸೊ ಅದನ್ನು ಹೊರಡ್ತಾ ಬಂತು, ಅದು ಕೊನೆಗೆ ಈ ಹಂತಕ್ಕೆ ಬಂದು ಮುಟ್ಟಿದೆ. ಸೊ ಹಾಗಾಗಿ ಬೈಂದೂರು ಉತ್ಸವ ಅನ್ನುವಂಥದ್ದು ಎಂಟರ್ಟೈನ್ಮೆಂಟು ಮತ್ತೊಂದು ಇಲ್ಲಿ ಏಕೆಂದ್ರೆ ಇತ್ತು, ಅದು ಒಂದೇ ಏಕೆಂದ್ರೆ ನಮ್ಮ ಉದ್ದೇಶ ಈಗಲೂ ಹೇಳ್ತೆ ಅದಲ್ಲ. ಬಪ್ಪತ್ತಿಗೆ ಬಂದರಿಗೆ ಕಾರ್ಯಕ್ರಮ ತೋರಿಸ್ಬೇಕು, ಕಾರ್ಯಕ್ರಮದಲ್ಲೂ ಕ್ವಾಲಿಟಿ ಬರಬೇಕು, ಆ ಕಾರ್ಯಕ್ರಮಕ್ಕೋಸ್ಕರ ಇನ್ಯಾರೋ ಬರಬೇಕು, ಅದು ಬೇರೆ ವಿಷಯ. ಅದಲ್ಲದ ಒಂದು 10 ವಿಷಯಗಳಿತ್ತು. ಹೇಗೆ
ದಸರಾ ಅನ್ನುವಂಥದ್ರಲ್ಲಿ 16 ಸ್ಟೇಜ್ಗಳಿರ್ತದೋ, 16 ಕಾರ್ಯಕ್ರಮಗಳಿರ್ತದೋ. ಬೈಂದೂರು ಉತ್ಸವದಲ್ಲಿ ಮಲ್ಟಿ ಕಾರ್ಯಕ್ರಮಗಳಿತ್ತು. ಅದನ್ನ ಎಲ್ಲರಿಗೂ ಎಲ್ಲವನ್ನು ನೋಡಿ ಅಂತೇಳಿ ನಾವು ಹೇಳೋಕೆ ಹೋಗಕ್ಕಾಗ್ತೂ ಇಲ್ಲ. ಅವ್ರವ್ರ ಆಸಕ್ತಿ ಹತ್ತರ. ಉದಾಹರಣೆಗೆ ನಮ್ಮೂರಿನ ಸಂಸ್ಕೃತಿಯೂ ಇರ್ಬೋದು, ಬದುಕು ಇರ್ಬೋದು, ಅದು ಹೈನುಗಾರಿಕೆ. ಸೊ ಹಾಗಾಗಿ ಕರುಗಳ ಪ್ರದರ್ಶನ ಅಂತ ಇಟ್ಟಿತ್ತು ಪ್ರೇರಣ. ಕರುಗಳ ಪ್ರದರ್ಶನದಲ್ಲಿ ನಿಮಗೆ ಎಂತೆಂಥ ಚಂದ ಕರುಗಳು ಬೈಂದು ಕರ್ಕೊಬಂದಿರೋ ಸಾಕಿರಕ್ಕೆ ಅಂದರೆ ನಿಮಗೆ ಕೆಲವು ಸರ್ತಿ ಪಾಶ್ ಆತ ಹೈನುಗಾರಿಕೆ ಬಿಟ್ಟು ಹೋಗ್ದಲ್ಲ. ಇಲ್ಲ, ನಾವು ಈಗಲೂ ಅದನ್ನ ಚಂದ ಮಾಡಿ ಆಸಕ್ತಿಯಿಂದ ಇಟ್ಕೊಂಡು ತಮ್ಕದೊಂದು ಸಾಕ್ಷಿ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕರುಗಳನ್ನು ಸಾಕದ್ದೆಲ್ಲವು. ಅದಾದಮೇಲೆ ಒಂದು ದಿವಸ ಬಿಟ್ಟು ಜಾನುವಾರು ಪ್ರದರ್ಶನ ಅಂತೇಳಿ ಅವ್ರು ಸಾಕದ್ದದ್ದೇನುವೇ ಭಾರಿ ಚಂದ ಇರೋದು, ಭಾರಿ ಹಾಲು ಕೊಡೋದು, ಅದರದ್ದು ಪ್ರದರ್ಶನ. ಆಗಲೇ ರೈತರದ್ದು ಖುಷಿಯೇ ಬೇರೆ, ಅದು ಕೃಷಿಕರದ್ದು ಖುಷಿಯೇ ಬೇರೆ. ಬರೀ ದನಿನ ಒದ್ಕಂದಲ್ಲ ಅಲ್ಲೆಲ್ಲೋ ಕಾಡೆಗೆ ಹೊಳಿ ಬದಿಗೆ ಮನೆ ಕಾಯಮ್ಮ ಸಗಣಿ ತಗೋದು ಹಾಲು ಕರೋದು ಇದೇ ಕತಿ. ಆ ದನಿನೂ ತೋರಿಸೋದೊಂದಿತ್ತಲ್ಲ, ಅದ್ರದ್ದೊಂದು ಸಂಭ್ರಮವೇ ಬೇರೆ. ಸೊ ಅದನ್ನು ಒಂದು ಮಾಡಿತ್ತು. ಅದಾದ್ಮೇಲೆ ಒಂದು ದಿವಸ ಕಂಬಳ. ಇದಿಷ್ಟು ಹೈನುಗಾರಿಕೆ ಅಥವಾ ಪ್ರಾಣಿ ಸಾಕಾಣಿಕೆಗೆ ನಾವು ಆ ಬೈಂದೂರು ಉತ್ಸವದಿಂದ ಕೊಟ್ಟಂಥ ಕಲರ್. ಅವ್ರು ಹೇಳದ್ದೇ ಬೇರೆ. ಈಗ ಬರೋ ವರ್ಷ ಹಿಂಗೆಲ್ಲ ಆಗೋದಿಲ್ಲ, ಇನ್ನೂ ಗಡ್ಜಾಗಬೇಕು ಮತ್ತು ಹಾಗಾಗಬೇಕು ಅಂತೇಳಿ ಹೇಳಿ ನಾವು ಅದನ್ನು ಸಾಕದರನ್ನ ಕರ್ಕೊಬಂದು ಉಳಿದರ ಕಂಡು ಅವ್ರಿಗೆ ಆಸಕ್ತಿ ಬಂದು ಅದ್ರ ಬಗ್ಗೆ ಗೌರವ ಬರಬೇಕು. ಅಲ್ಲೊಂದು ಒಳ್ಳೆ ವಿಷಯ, ಒಂದು ಚರ್ಚೆ ಅದು ಸುಮ್ಮನೆ ಒಂದು ಹೇಳಿಬಿಡುತ್ತೆ. ನಿಮಗೆ ಕೋಳಿ ಸಾಕುವಂಥದ್ದು ಮುಂದೆ ಬಂದುಬಿಡಿ, ಮುಂದೆ ಬನ್ನಿ. ಕೋಳಿ ಸಾಕುವಂಥದ್ದು ಅವತ್ತಿನ ಅವಶ್ಯಕತೆ ಅದು ಎಂತ ಹೇಳಿ, ಫುಡ್ ಅರ್ಜೆಂಟಿಗೆ ನೆಂಟರು ಬಂದರೆ. ಈಗ ಕೋಳಿ ಫಾರ್ಮ್ ಇತ್ತು, ಹಾಗೆ ಇರಲಿಲ್ಲ. ಅದಕ್ಕೋಸ್ಕರ ಮನೆ ಹತ್ರನೇ ಒಂದು ಗೂಡು ಹಾಗೆಲ್ಲ ಮಾಡ್ಕೊಂಡು ಬಂದೇಣ. ಸೊ ಮಾಡ್ಕೊಂಡು ಸಾಕ್ತಿದ್ದೀರಿ. ಅದಾದ ನಂತರ ಅದರ ಅವಶ್ಯಕತೆ ಇಲ್ಲ ಅಂತಾಯ್ತು, ಅಥವಾ ಸಾಕೋಕ್ಕಾಗ್ತಿಲ್ಲ ಅಂತಾಯ್ತು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಗೆ ಯಾರಿಗೆ ಅಂದಾಜು ಇರೋದಿಲ್ಲ. ಈಗಲೂ ಸಹಿತ ಜಾನಪದ ವ್ಯವಸ್ಥೆಯಲ್ಲಿ ಕಂಬಳ ಬಿಟ್ಟರೆ ಒಂದು ಕಡೆಯಲ್ಲಿ ದೇವಸ್ಥಾನದಾಗ ಕೋಳಿ ಪಡಿ, ಕೋಳಿ ಅಂಕ ಅಂತಿತ್ತು. ನಿಮ್ಗೆ ಅದ್ರ ಫ್ಯಾಷನ್ ರೇಟ್ ಅಂದಾಜಿತ್ತ? ಯಾರಿಗಾರು ಸುಮ್ಮನೆ ಕೇಂದ್ರಿಲ್ ಕೂತರಿಗೆ ಒಂದು ಹೂಂಜ ಕೋಳಿಗೆ ಹೈಯೆಸ್ಟ್ ರೇಟ್ ಅಂದರೆ ಎಷ್ಟಿತ್ತು? ಯಾರಿಗೆ ಗೊತ್ತಿತ್ತು ಹೇಳಿ? ಕಮ್ಮಿ ನಿಮ್ಗೆ ಗೊತ್ತಿದ್ದ ಹೈಯೆಸ್ಟ್ ಹೇಳಿ. ಸುಮ್ಮನೆ ಹೇಳುತ್ತೆ ಊರ ಬದಿಗೆ ಎಂತ ನಡೀತಿತ್ತು ನಿಮ್ಗೆ ಅಂದಾಜಕ್ಕಲ್ಲ. 2 ಲಕ್ಷ ರೂಪಾಯಿವರೆಗೂ ಕೋಳಿ ಹುಂಜನ ರೇಟ್ ಇದೆ. ಏನು ಅಂದಾಜು ಮಾಡ್ತೀರಿ ನೀವು? ಅದು ಹೇಳದ್ ನಾನು. ಈಗ ಬದಲಾದ ಟ್ರೆಂಡ್ ಇತ್ತಲ್ಲ, ಅಂದಾಜತ್ತಿಲ್ಲ. ನೀವು ಊರ ಬದಿ ಬಗ್ಗೆ ಪಾರಿ ಸಿಂಪತಿಗಿರ್ತೀರಿ, ರೆಸ್ಪೆಕ್ಟ್ಗಿರ್ತೀರಿ. ಅಲ್ಲಿ ಬದಲಾದ ಟ್ರೆಂಡ್ ಅಂದಾಜಿಲ್ಲ. ಕೋಳಿ ಹುಂಜಿಗೆ 2 ಲಕ್ಷ ಅದು ಫ್ಯಾಷನ್ ರೇಟ್. ಅದು ಏನು ಅದ್ರಾಗೇನು ಮಾಂಸ ಇರೋದಿಲ್ಲ, ಮತ್ತೊಂದು ಇರೋದಿಲ್ಲ. ಅದೊಂದು ಫ್ಯಾಷನ್, ಅದೊಂದು ಜಬರ್ದಸ್ತ್. ನಿಮಗೆ ನಾಯಿದು ಅಂದಾಜಿರುತ್ತೆ, ಡಾಗ್ ಶೋ ಎಲ್ಲ ಅಂದಾಜಿರುತ್ತೆ. ಕೋಳಿ ಆ ಲೆವೆಲ್ ಬೈಂತ ಅದು ಅದಕ್ಕೆ ಬೇರೆ ಬೇರೆ ನಮ್ಮನೆ ಮಾಡ್ಕೊಂತ. ಸೊ ಹಾಗಾಗಿ ನಾನು ಹೇಳೋದು, ಕೃಷಿಕನಿಗೆ ಅದೆಲ್ಲೋ ಒಂದು ಸಪೋರ್ಟ್ ಆಗಿರುತ್ತೆ. ಈಗ ನಾನು ಹೇಳ್ತಿರೋದು ಇದನ್ನು, ಕೃಷಿಕ ಆ ಫ್ಯಾಷನ್ ಅಟ್ರಾಕ್ಟ್ ಮಾಡಿಯೂ ದುಡ್ಕೊಳಕಾದಂಥ ಪರಿಸ್ಥಿತಿ. ಕರುಗಳಾಗಲಿ ದನಗಳಾಗಲಿ. ಈಗ ಒಂದು ಸಣ್ಣ ದೆನು ಬೈಂತಲ್ಲ, ಪುಂಗನೂರು ಅಂತೇಳಿ ಹೇಳಿ, ಅದೊಂದು ಫ್ಯಾಷನ್. ಅದೀಗ ಮನೆ ಒಳಗೆ ಇಟ್ಕೊಂಬಂತ ಭಾರಿ ಮುದ್ದಾದಂಥ ಕರು, ಸಣ್ಣ ಸೈಜ್, ಸಣ್ಣ ಜಾಗಿ ಸಾಕತ್ತ. ನಮ್ಮ ಮನೆ ದೆನು ಇತ್ತಂಕಾಯ್ತು, ಅವು ಪುಟು ಓಡಾಡ್ತಾವ. ಇದು ಬದಲಾಗುವ ಟ್ರೆಂಡ್. ಸೊ ಇದನ್ನ ನಾವು ಕಾಲು ಹಾಕದೇ ಇದ್ರೆ ಹಾಗೇ ಇರುತ್ತೆ ಹಳ್ಳಿ ಬದಿ ಅಂತೇಳಿ. ಸೊ ಅಲ್ಲಿಂದ ಆರಂಭ ಆಗಿ ಕೃಷಿ ಪ್ರದರ್ಶನ, ತೋಟಗಾರಿಕೆ ಪ್ರದರ್ಶನ, ಎಂತೆಂಥದ್ದು ಮಸ್ತ್ ಇತ್ತು. ನಾನು ಹೇಳೋಕೋರು ಮತ್ತೆ ಬೋರ್ ಆಫ್ ಚಾನ್ಸ್ ಇತ್ತು. ಸೊ ಅಷ್ಟಿದೆ. ಇದೆಲ್ಲದಕ್ಕೂ ಕಿರೀಟವಾಗಿ ಮರಾಠ ಶಸ್ತ್ರ ಪ್ರದರ್ಶನ ಒಂದು ಇಟ್ಟಿತ್ತು. ಅದು ಪುಣೆಯಿಂದನೇ ಶಿವಾಜಿ ವಂಶಸ್ಥರೇ ಬಂದದ್ದು. ಅದನ್ನು ತೋರಿಸ್ಕಿದ್ದಿತ್ತು ನಮಗೊಂದ್ಸತಿ. ಇದಕ್ಕಿಂತಲೂ ಖುಷಿ ಅಂತೇಳಿ ಹೇಳಿದ್ರೆ, ಹೇಳಿ ಈಗ ನೀವು ಬೆಂಗಳೂರೇ ಸೆಟ್ಲ್ ಆಗಿರಿ, ನಿಮಗೆ ಇಸ್ರೋ ಹೊಸ್ತಲ್ಲ, ನಿಮಗೆ ತಾರಾಲಯ, ನೆಹರು ತಾರಾಲಯ ಹೊಸ್ತಲ್ಲ, ಬೈಂದೂರಿಗೆ ಹೊಸ್ತು. ಬೈಂದೂರಿಗೆ ಬಂದಿತ್ತದು. ಬೈಂದೂರು ಜೂನಿಯರ್ ಕಾಲೇಜಲ್ಲಿ ನೆಹರು ತಾರಾಲಯ ಮತ್ತು ಇಸ್ರೋದವರು ಬಂದಿದ್ದರು. ಅದಾದಮೇಲೆ ಆರ್ಮಿಯ, ಕೋಸ್ಟ್ ಗಾರ್ಡ್ ಮತ್ತು ನೇವಿಯವರು ಬಂದು ಎಕ್ಸಿಬಿಷನ್ ಇಟ್ಟಿದ್ದಾರೆ. ನಾನು ಹೇಳೋದು, ಇದೆಲ್ಲವೂ ಒಂದು ಹಳ್ಳಿಯಾದಂಥ ನಮಗೆ, ನಮ್ಮ ಮಕ್ಕಳಿಗೆ ಇದಕ್ಕೊಂದು ಎಕ್ಸಿಬಿಷನ್ ಕೊಟ್ಟಿದ್ದು. ಸೊ ಈ ರೀತಿ ಇದಕ್ಕೆಲ್ಲ ನಾವು ತಲೆ ಹಾಕಿದ್ದಕ್ಕೇನ್ರಿ ಇಲ್ಲ. ಅಲ್ಲಿ ಯಾರೋ ಒಬ್ಬರು ಮಾಸ್ಟ್ರು, ಯಾರೋ ಒಬ್ಬರು ಕಾರ್ಯಕರ್ತ ಇದು ನಾವು ಮಾಡ್ತೇವೆ ಅಂದರೆ ವಹಿಸ್ಕೊಂಡು ಮಾಡಿಬಿಟ್ಟಿದ್ದ. ಈ ರೀತಿ ಬಂದವರಿಗೆ ಎಲ್ರಿಗೂ ವಿಷಯ ಇಟ್ಟಂಥದ್ದು ಅದು. ಸೊ ನಾನು ಹೇಳ್ತಾ ಇರೋದು, ಎಲ್ಲವೂ ಆಗುವಾಗ ಈಗ ಒಂದು ಮೈಂಡ್ ಸೆಟ್ ಬಂದಿತ್ತಾ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಹೊಸ್ತು ಮಾಡೋದಿದ್ರೆ ಬೈಂದೂರಿಗೆ ಒಂದು ಸತಿ ಟ್ರೈ ಮಾಡು. ಅಲ್ಲೆಲ್ಲ ಈಗ ಸ್ವಲ್ಪ ಚೇಂಜಸ್ ಇದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಅಥವಾ ಬೈಂದೂರಲ್ಲಿ ಏನೋ ಮಾಡ್ಬೋದು ಅನ್ನುವಂಥ ಒಂದು ಸಣ್ಣ ಮಾರ್ಕೆಟ್, ಒಂದು ಟ್ರೆಂಡ್ ರೆಡಿ ಮಾಡಿಬಿಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟಿನ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತೇಳಿ ಹೇಳಿ, ಈಗ ನಾನು ಇಲ್ಲಿ ತುಂಬ ವರ್ಷ ಹಿಂದೆ ಪ್ರವೀಣಣ್ಣ ಹತ್ರನೂ ಬೈದೆ, ಶಿವಣ್ಣ ಹತ್ರನೂ ಬೈದೆ, ಸುಧೀರ್ ಬೆಳ್ಳಾಲ ಮತ್ತು ಸೋಮಶೇಖರ್ ಹತ್ರ ಬಂದಿದೆ. ಈಗಲ್ಲ, ರಾಜಕೀಯ ಅಥವಾ ಇಷ್ಟು ದೊಡ್ಡ ಪೀಕಲ್ಲಿ ಇಲ್ದಿದ್ದ ಕಾಲದಾಗೂ ಈ ಬೆಂಗಳೂರಿಗೆ ಇಂಡಸ್ಟ್ರಿ ಮಾಡ್ತಾರಲ್ಲ, ನೀವು ಬಂದು ಬೈಂದೂರೇ ಮಾಡೋರಲ್ಲ ಅಂತೇಳಿ ಹೇಳಿ ನಂದೊಂದು ಟ್ರೈ 10-12 ವರ್ಷದ ಹಿಂದೆ ಅವ್ರ ಹತ್ರ ಕೇಂಬುದು. ಈಗ ಯಾವ್ದಾರು ಒಂದು ಗಾಡಿ ಈಗ ಪೀಣ್ಯಕ್ಕೋರೆ ಸಣ್ಣ ಆ ನಮ್ಮನೆ ಇಂಡಸ್ಟ್ರಿ ಅಲ್ಲ, ಸ್ಪೇರ್ ಪಾರ್ಟ್ಸ್ ಕೊಡೋದಲ್ಲ ಅವರು.
ಒಂದು ಬೈಕ್ ಪ್ರೊಡಕ್ಷನ್ ಇಂಡಸ್ಟ್ರಿ ಇದ್ದರೆ ಅವರು ಟೈರ್ ಒಂದು ಕಂಪ್ನಿ ಕೊಡ್ತಾರೆ, ಮೆಷಿನ್ ಒಂದು ಕಂಪ್ನಿ ಕೊಡ್ತಾರೆ, ಇಂಡಿಕೇಟರ್ ಲೈಟ್ ಒಂದು ಕಂಪ್ನಿ ಕೊಡ್ತಾರೆ, ಸಣ್ಣ ಸಣ್ಣ ಕಂಪ್ನಿಗಳು ಅವರಲ್ಲಿ ಕಂಪ್ನಿ ಮಾಡಿ ಅದನ್ನ ಪ್ರೊಡಕ್ಷನ್ ಮಾಡಿ ಹೇಳ್ತಾರೆ. ಎಂಥ ಇಂಡಸ್ಟ್ರಿಗೆ ಅಂದರೆ ನಂದು ಹೀರೋ ಹೋಂಡಾ ಕಂಪ್ನಿಗೆ ಇಂಡಿಕೇಟರ್ ತಯಾರು ಮಾಡಿ ಕಳಿಸು, ಅದೇ ಒಂದು ಫ್ಯಾಕ್ಟ್ರಿ ಅಂತ ಹೇಳಿ. ನಾನು ಅವ್ರಿಗೆ ಕೇಂಡೆ ಇದನ್ನು ಕರಾವಳಿ ಬಂದ್ ಮಾಡೋರಲ್ಲ, ನಿಮಗೆ ಜನನೂ ಹತ್ತು ನಮ್ಗೆ ಇಂಡಸ್ಟ್ರಿನೂ ಹತ್ತಂದೆ. ಅವರು ಒಪ್ಪಲಿಲ್ಲ. ಅವ್ರು ಏನು ಹೇಳ್ರಿ ಕೇಂದ್ರೆ, ಇಲ್ಲೇ ಪಿಣ್ಯದಾಗೆ ಇಲ್ಲೇ ತುಮಕೂರಿಗೆ ಜಾಗ ಇತ್ತು, ಜನ ಇತ್ತು, ಎಲ್ಲ ಇತ್ತು, ನಾವೆಂತ ಕಲಿಬರ್ಕ ನಿಮ್ಗೆ ಈಗ ಇಲ್ಲಿಂದ ಕಳಿಸ್ರೆ ಹಾಪ್ದೊಂದು ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಅಲ್ಲಿ ದುಡ್ಡು ಮತ್ತು ವಾಪಸ್ ತಗೋಬಾರ್ದಂಥ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ನಾವು ಎಂತ ಕೂಡಿ ಬರ್ಕಂದಿಲ್ಲ. ನನಗೆ ಆ ಕ್ವಶನ್ ನನ್ನ ಎಂತ ಹೇಳೋದು ಬಿದ್ದೇ ಬಿಟ್ಟೆ ನಾನು, ಆತಿಲ್ಲ ಹಂಗಾರೆ ಇನ್ನಂತೇಳಿ ಹೇಳಿ. ಬಟ್ ಈಗ ಖಾತೆ ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನುವಂಥ ಕಂಪನಿ ಸೆಂಟ್ರಲ್ ಗೌರ್ಮೆಂಟಿಂದ ನಡೆಸ್ತಾ ಇರುವಂಥದ್ದು. ಅವ್ರೇನು ಹೇಳ್ತಾರೆ, ಶಿಪ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಶಿಪ್ ಪ್ರೊಡಕ್ಷನ್ ಮಾಡಿ ಇಡೀ ದೇಶ ವಿದೇಶಕ್ಕೆಲ್ಲ ಶಿಪ್ ನಮ್ಮಲ್ಲಿಂದ ಹೊತ್ತ ಇತ್ತು, ಉಡುಪಿಯಿಂದ ರೆಡಿ ಆಗ್ತಾ ಇದೆ. ಅವ್ರಿಗೀಗ ಸಿಕ್ಕಾಪಟ್ಟೆ ಮಾರ್ಕೆಟ್. ಅವ್ರು ಎಂತ ಹೇಳ್ತಾ ಇದ್ರು, ಈಗ ಶಿಪ್ಪಿನ ಸ್ಪೇರ್ ಪಾರ್ಟ್ಸ್ ಇಂಡಸ್ಟ್ರಿಗಳನ್ನು ಬೈಂದೂರಲ್ಲಿ ಮಾಡಿ ಅಂತಲ್ಲಿ ಹೇಳಿ ಬಂದರು. ಅವರು ಬೈಂದೂರು ಉತ್ಸವದ ಮೊದಲನೇ ದಿವಸ ಅವ್ರದ್ದು ಟ್ರೈನಿಂಗ್ ಇತ್ತು, ವೆಂಡರ್ ಡೆವಲಪ್ಮೆಂಟ್ ಅಂದ್ಕೊಂಡು. ವೆಂಡರ್ ಡೆವಲಪ್ಮೆಂಟ್ ಅಂತೇಳಿ ಹೇಳ್ರೆ, ಈ ಹೋಟ್ಲ್ ಬಿಸ್ನೆಸ್ ಆಗಿದ್ದಾರೆ ಯಾರಾದರೂ, ನಾನು ಆ ಇಂಡಸ್ಟ್ರಿ ಮಾಡ್ತೆ ಅಂತೇಳಿ ಹೇಳ್ರೆ ಅವ್ರದ್ದು ಅದಕ್ಕೆ ಟ್ರೈನಿಂಗ್ ಇದೆ. ಆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟ್ಸನ್ನು ಹೆಂಗೆ ರೆಡಿ ಮಾಡೋದು, ಯಾವ ರೀತಿ ಮಾಡೋದು, ವರ್ಷಕ್ಕೆ ಎಷ್ಟು ರೆಡಿ ಮಾಡ್ಲಿಕ್ಕೆ, ಎಷ್ಟು ಜಾಗ ಬೇಕು, ಕಟ್ಟಡ ಬೇಕು, ಕರೆಂಟ್ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ಸ್ಟಾಫ್ ಎಷ್ಟು ಬೇಕು, ಅಲ್ಲಿಗೆ ಅವನದೊಂದು ಫ್ಯಾಕ್ಟ್ರಿ. ಅದು ಇದು ಫ್ಯಾಕ್ಟ್ರಿಯ ಸಬ್ಜೆಕ್ಟ್ಗಳು. ಇಲ್ಲದೆ ಇದ್ರೆ ನಮ್ಮಲ್ಲಿ ಎಂಥ ಫ್ಯಾಕ್ಟ್ರಿ ಹೇಳಿ, ಎಲ್ಲರದ್ದು ಬಾಯಿ ಬೀಜ ಫ್ಯಾಕ್ಟ್ರಿ ಅಲ್ದ. ಒಂದು ಕಾಲದಾಗೆ ನಿಮಗೆಲ್ಲ ನೆನಪಿರ್ಬೋದು, ಎಲ್ಲರದ್ದು ಬಾಜಲ್ ಫ್ಯಾಕ್ಟ್ರಿ ನೆನಪಿತ್ತಾ, ಎಲ್ಲ ಬಾಜಲ್ ಫ್ಯಾಕ್ಟ್ರಿ ಅನ್ಸತಿ. ಎಲ್ಲರದ್ದು ಫೈನಾನ್ಸ್ ಅಂದ್ರೆ ಒಂದು ಟ್ರೆಂಡ್ ಅದು ಬಪ್ಪದದು ಪೂರ ಒಂದ್ಸತಿ ಮಾಡೋದು ನೆನಪಾಯ್ತಾ ಶಿವಣ್ಣ ಪ್ರವೀಣ್ಣಿಗೆ. ಹೌದೌದು, ಆ ಟ್ರೆಂಡ್ ಅದು. ಸೊ ಈಗ ಆ ವೆರೈಟಿ ಕಲರ್ ಕೊಡದೆ ಇರಲ್ಲ. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ನವ್ರು ಹಿಂಗೆ ಬಂದು, ನಾನು ಹೇಳೋದು ಕೊಚ್ಚಿನ್ ಶಿಪ್ ಯಾರ್ಡ್ ಯಾಕೆ ಬಂದರು, ಬೈಂದೂರು ಉತ್ಸವ, DC ಅವ್ರ ಮೀಟಿಂಗ್, ಮಿನಿಸ್ಟ್ರದ್ದು ಗೈಡೆನ್ಸ್, ಇಂಥದ್ದೆಲ್ಲ ಆಪತ್ತಿಗೆ ಅವರು ತಮ್ಮ ವಿಷಯ ತಗೊಂಬಂದು ಅಲ್ಲಿ ಹಾಕತ್ರಲ್ಲ, ನಮ್ಮದು ಒಂದು ತಗೊಳ್ಳಿ ಅಂತೇಳಿ ಹೇಳಿ. ಸೊ ಈ ರೀತಿ ಆಗ್ತಾ ಒಂದು ಸಣ್ಣ ಚೇಂಜಸ್ಸಿಗೆ ನಾವು ತಗೊಂಡು ಹೋಯ್ಕೆ. ಇದಲ್ಲದೆ ಇದ್ದರೆ ನಿಮಗೆಲ್ಲೂ ಸ್ಕೀಮ್ ಬರ್ತಿಲ್ಲ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡಿ, ನಿಮ್ಮ ಊರು ಉದ್ಧಾರ ಮಾಡಿ ಅಂತೇಳಿ ಯಾವುದೇ ಸ್ಕೀಮ್ಗಳು ಬರೋದಿಲ್ಲ. ನಾವು ಉದ್ಧಾರ ಹಾಕ್ಬಿಟ್ಟು ಟ್ರೈ ಮಾಡೋದು, ನಮ್ಮ ಊರು ಉದ್ಧಾರ ಹಾಕ್ಬಿಟ್ಟು ಟ್ರೈ ಮಾಡೋದು. ಸೊ ಇಂಥ ಒಂದು ಮೈಂಡ್ ಸೆಟ್ ನನಗೆ ಸಿಕ್ತು. ಸೊ ಇದೆಲ್ಲವೂ ಸಹಿತ ಒಂದು ಹಾರಿಸೋದು ಬಾವುಟ ಅಂತ ಕೇಂದ್ರ ಬೈಂದೂರು ಉತ್ಸವ. ಬಟ್ ಅದ್ರ ಕೆಳಗೆ ಈ ರೀತಿ ಸಾವಿರ ವಿಷಯಗಳನ್ನು ಕನೆಕ್ಟ್ ಮಾಡಬೇಕಾದಂಥ ಜವಾಬ್ದಾರಿ ನಮ್ದಿರುತ್ತೆ. ಸೊ ಉತ್ಸವ ಅಂದ್ರೆ ಬರ್ತರಿಂದ ವಿಷಯ ಇದನ್ನು ಹಿಡ್ಕೊಬತ್ತಾರೆ. ಬರ್ದೆ ನಾನು ಒಂದು ಸತಿ ಕೊಚ್ಚಿನ್ ಶಿಪ್ ಯಾರ್ಡ್ನವ್ರಿಗೆ ಬನ್ನಿ ಅಂತ ಹೇಳಿದ್ದೆ ಕಳೆದ ವರ್ಷ, ಬರಲ್ಲ ಅವರು ಪಾಪ ಕಾತ್ಲ ಬೈಂದೂರಿಗೆ ಅಂತ ವರ್ಕ್ ಕೇಳಿದ್ರು. ಬಟ್ ಈ ಉತ್ಸವ ಆತ ಇನ್ನು ನಿಧಾನ ಇಂಡಸ್ಟ್ರಿಗಳನ್ನು ತಗೊಂಡು ಹೋಗ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತೇಳಿ ಹೇಳಿ. ಸೊ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿಬಿಡುವಂಥದ್ದು, ಗ್ರಾಮೋತ್ಸವ ಅನ್ನುವಂಥ ಒಂದು ಕಲ್ಪನೆ ಹೀಗೆ ಯಾರೋ ಕೂತಾಗ ಯಾರೋ ಹೇಳಿ ಮಾಡಿ ಅಂತ ಹೇಳಿದರು. ಪ್ರತಿ ಗ್ರಾಮಕ್ಕೂ 43 ಪಂಚಾಯಿತಿಗೂ ಎಲ್ಲ ಇಲಾಖೆಗಳು ಹೋಗಿ ಕೂತ್ಕೋಬೇಕು. ಬೈಂದೂರು ಯಾವ ಹಳ್ಳಿ ನೆನಪಿತ್ತು, ಯಾವುದ್ರ ಹೆಸರು ಬೇಕಾದ್ರೆ ಹೇಳಿ, ಯಾವ ಹಳ್ಳಿಗಳು ಅಲ್ಲಿ ಗ್ರಾಮೋತ್ಸವ ಆಗಿದೆ. ನಿಮ್ಮ ಗೋಳಿಯೊಳಗೂ ಆಗಿದೆ, ಜಡ್ಕಲೆಗೂ ಆಗಿದೆ, ಅಂಪಾರೆಗೂ ಆಗಿದೆ, ಹೊಸಂಗಡಿಯಲ್ಲೂ ಆಗಿದೆ, ಯಾವ ಗ್ರಾಮ ತಗೊಂಡ್ರು ಕಟ್ಟಬಲ್ತೂರಲ್ಲೂ ಆಗಿದೆ, ಎಲ್ಲ ಗ್ರಾಮದಲ್ಲೂ ಗ್ರಾಮೋತ್ಸವ ಆಗಿದೆ. ಇಲಾಖೆಗಳಿಗೆ ಎಷ್ಟೇ ಹೇಳೋದು, ಉಡುಪಿಯಲ್ಲಿ ಜಿಲ್ಲಾ ಸೆಂಟ್ರಲ್ ಕೋಕಮ್ದಲ್ಲ, ಸೀದಾ ಪಂಚಾಯತಿಗೆ ಹೋಯ್ನಿ ಅಂತೇಳಿ. ಜನರು ಖುಷಿ ಎಷ್ಟು. ಈಗ ಜನರಲ್ಲಿ ಡಿಪಾರ್ಟ್ಮೆಂಟಿಗೆ ಹೊರ ಅಂತ ಹೇಳಿ ನನಗೊಂದು ಕೆಲಸ ಆಯ್ಕೊಂಡು ಹಾಕೋದು, ಹೋದ ದಿವಸ ಆಗ್ತಿಲ್ಲ 10 ಸರ್ತಿ ತಿರುಗೋದು. ಗ್ರಾಮೋತ್ಸವದ ಏನು ಮಾಡ್ತೀವಿ ಅಂದ್ರೆ ಅಷ್ಟು ಡಿಪಾರ್ಟ್ಮೆಂಟ್ ಬಂದು ಕೂಕೊಂಡು ತಮ್ಮ ಹತ್ರ ಏನೆಲ್ಲ ಇದೆ ಅಂತ ಹೇಳೋದು ಶುರು ಮಾಡ್ರು. ಸೊ ಅದು ವೆರೈಟಿ ಬೆಳಕಂತ ಲಾಸ್ಟಿಗೆ ಹೆಂಗೆ ಕೇಂದ್ರೆ, ಕೊಲ್ಲೂರಿನಲ್ಲಿ ಗ್ರಾಮೋತ್ಸವದಲ್ಲಿ ಎಲ್ಲ ಇಲಾಖೆಗಳಾಯ್ತಲ್ಲ, ಡಾಗ್ ಶೋ ಒಂದು ಇಟ್ಟಿರು. ಖಾತೆ ಮಸ್ತ್ ನಾಯಿ ಇತ್ತು, ಪಾಮೇರಿಯನ್ನು ಅದು ಇದು ಎಲ್ಲರೂ ಇತ್ತು. ಭಟ್ರ ಮನೆಗೆಲ್ಲ ಬೇರೆ ಬೇರೆ ಡಾಗ್ ತಂದು ಮಾಡ್ರು ಅವರು. ಕ್ಯಾಟ್ ಶೋ ಇಟ್ರು, ಅದು ಯಾವುದೋ ಒಂದು ಕಾಸ್ಟ್ಲಿ ಬೆಕ್ಕಪ್ಪ ಅದನ್ನ ಹಿಡ್ಕೊ ಬಂದಿರು. ಹೇಳೋದು ಗ್ರಾಮದಕ್ಕೂ ಸಹಿತ ನಿಮಗೆ ಅವಕಾಶ ಕೊಟ್ಟರೆ ಮಸ್ತ್ ಮಾಡೋಕ್ಕಿತ್ತು ಅವ್ರ ಹತ್ರ. ಸೊ ಆ ರೀತಿ ಮಾಡ್ತಾವಾರ. ಬಟ್ ನಮ್ಮ ಪ್ರಯತ್ನ ಅಲ್ಲ, ನಾವೊಂದು ಕಲ್ಪನೆ ಕೊಟ್ಟದ್ದು ಊರು ಎಂಗೇಜ್ ಆಗ್ತಾ ಹೋಯ್ತದೆ. ನನಗೆ ಬೇಕಾದ ನನಗೆ ಹೇಳೋಕ್ಕಿರೋದು ಇಷ್ಟೇ, ನಮ್ದು ಹಳ್ಳಿ ಅಂದೇಳಿ ಹೇಳಿ ಹಳ್ಳಿ ಬಿಟ್ಟೇ ಬಿಡಬೇಡಿ, ಹಳ್ಳಿಯಲ್ಲೂ ಏನೆಲ್ಲ ಮಾಡ್ಬೋದು ಹುಡುಕಿ ಅನ್ನುವಂಥ ಒಂದು ಪ್ರಶ್ನೆ ಇಟ್ಕೊಂಡು ಹೊರಟೋದಕ್ಕೆ 43 ಪಂಚಾಯತಿಯಲ್ಲೂ ಗ್ರಾಮೋತ್ಸವ ಮತ್ತು ಬೈಂದೂರು ಉತ್ಸವ ಆಗಿದೆ. ಕೊನೆಗೆ ರೂರಲಲ್ಲಿ ನಾನು ನಿಮಗೆ ಭಾರಿ ಡಲ್ ನೆಗೆಟಿವ್ ಸಬ್ಜೆಕ್ಟ್ ತುಂಬ ಹೇಳೋಕ್ಕಾಗ್ತಿಲ್ಲ. ನಂದೊಂದು ಕಲ್ಪನೆ ಏನು ಕೇಂದ್ರ ವಿಷಯ ಏನು ಕೇಂದ್ರೆ, ನಿಮಗೆ ಬೆಂಗಳೂರಿಗೆ ಯಾರದ್ದು ಡೆತ್ ನಿನ್ನೆ ಫೋನ್ ಮಾಡಿದೆ, ಚರಣರಿಗೆ ಮತ್ತು ಪ್ರತಾಪಣ್ಣಿಗೆ ಫೋನ್ ಮಾಡಿದೆ. ಡೆತ್ ಆಯಿತು, ಬಾಡಿ ತಗೊಂಡು ಹಾಪಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂದು ಓದ್ಕಂತಿದ್ರು. ಒಂಚೂರು ಕಾಂಟ್ಯಾಕ್ಟ್ ಆಗಿದೆ. ಇಮಿಡಿಯೇಟ್ಲಿ ಅವರು ಒಂದು 4-5 ಜನ ಒಟ್ಟಾರ ಬಾಡಿ ಕಳಿಸಿ ಕೊಟ್ಟರು, ದುಡ್ಡೆಲ್ಲ ಕೈಯಿಂದ ಹಾಕಿ ಕಳಿಸಿ ಕೊಟ್ಟರು. ಇಂಥದ್ದು ವರ್ಷಕ್ಕೆ 10 ಮಾಡ್ತೀರಿ ನೀವು. ಕರೆಂಟ್ ಶಾಕ್ ಹೊಡಿತು, ಸುಸೈಡ್ ಮಾಡ್ಕೊಂಡು. ಮತ್ತೊಂದು ನಂದೊಂದು ಬಿಹೈಂಡ್ ದ ಸ್ಕ್ರೀನ್ ಒಂದು ಸ್ಟೋರಿ ಅಂತ ಹೇಳುತ್ತೆ.
ಏನಕ್ಕೆ ಅಂದರೆ ಯಾರೋ ದುಡ್ಡು ಹೋದಲ್ಲ, ತಿರುಗಿ ಹೋದಲ್ಲ, ನಮ್ಮ ಕಣ್ಣಿಗೆ ದುಡುಕು ಬಂದಾನೆ ಎಂಥದೋ ತೊಂದರೆ ಆಯಿತು. ಈಗ ಅವನ ಮನೆ ಪರಿಸ್ಥಿತಿ ಮುಂದೇನು? ಹೆಂಡತಿ ಬೆಂಗಳೂರಿಗೆ ಒಪ್ಪಗಾತಿಲ್ಲ, ಅಮ್ಮ ಬೆಂಗಳೂರಿಗೆ ಒಪ್ಪಗಾತಿಲ್ಲ. ಈ ಬದುಕು ಕತ್ಲಲ್ಲಿ ಇದ್ದು ಬಿಡುತ್ತೆ. ನಮಗೆ ಗೊತ್ತೇ ಆಗ್ತಿಲ್ಲ, ಅವ್ರು ಒದ್ಕಂತಿರ್ತಾರ. ನೀವೆಲ್ಲರೂ ಊರಿಗೆ ಯಾರು ಹೋದಳಿಕೆ ಅವ್ ಮಗ ಇದ್ದಳಿ ಸ್ವಲ್ಪ ಒಳ್ಳೆ ಇದ್ದೀರಿ ಮಾರ, ಅವ್ನು ಕಳ್ಸತ್ತೆ ತೀರಿ ಅವ್ರ ಮೇಲೆ ಬಾರಿ ಕಷ್ಟ ಮಾರ, ಅವ್ರ ಮನೆಗೆ ಯಾರು ಕಾಂಬರಿಲ್ಲ, ಈ ಶಬ್ದ ಎಲ್ಲ ಕಿವಿ ಬೀಳುತ್ತೆ. ಇಂಥದ್ದು ತೆರೆ ಮರೆಯಲ್ಲಿ ನೂರಾರಿದೆ. ಇದು ಹೆಂಗಸ್ರ ಮಕ್ಕಳು. ಇವರು ಯಾರ ಮನೆಗೆ ಕೂಲಿ ಹೊಪ್ಕಾತಿಲ್ಲ, ಕೆಲಸಕ್ಕೆ ಹೊಪ್ಕಾತಿಲ್ಲ, ಹಳ್ಳಿ ಉದ್ಯೋಗ ಇರೋದಿಲ್ಲ. ಅದಕ್ಕೆ ನಾವು ಹುಡುಕಿದಂಥದ್ದು, ನಾವು ಸೆಟ್ ಆಗ್ತಾ ಇರೋದು ಸಂಜೀವಿನಿ ಅನ್ನುವಂಥ ಗೌರ್ಮೆಂಟ್ ವ್ಯವಸ್ಥೆ. ಸಂಜೀವಿನಿ ಅಂದರೆ ಮನೆಯಲ್ಲಿದ್ದರೆ ಏನಾರು ಒಂದು ದುಡ್ಕಂಬಂಗೆ ಅವಕಾಶ ಕೊಡುವಂಥದ್ದು. ನೀವು ಅದು ಹಪ್ಪಳ ಸಂಡಿಗೆಯಿಂದ ಹಿಡಿದು ಯಾವ್ದು ಬೇಕಾದ್ರೂ ಕಾಲ್ ಸೆಂಟರ್ವರೆಗೂ ಮಾಡುವಂಥ ಇರುವಂಥದ್ದು. ಈ ಸ್ಕೀಮನ್ನು ಈ ಸರ್ತಿ ಅಷ್ಟೂ ಪಂಚಾಯತಿ ತಗೊಂಡೋಗಿ ಬಿಟ್ಟುಬಿಟ್ಟಿತ್ತು. ಈಗ ಏನಾಗ್ತಕ್ಕೆ ಅಂದರೆ ಯಾವುದೋ ಒಂದು ತಾಯಿ, ಯಾವುದೋ ಒಂದು ತಂಗಿ, ಯಾವುದೋ ಒಂದು ಅಮ್ಮ ಯಾರಿಗೆ ಹತ್ರ ಬೇಡಕ್ಕೋ ಪರಿಸ್ಥಿತಿ ಇರೋದಿಲ್ಲ. ಒಂದು ಸಣ್ಣ ದಾರಿ, ಸಣ್ಣ ಬದುಕು, ಯಾರಿಗೆ ಡಿಪೆಂಡ್ ಆಗಿದ್ದಂಥ ಬದುಕು ಕಟ್ಕೊಂಬಂಥ ವ್ಯವಸ್ಥೆ. ಇದನ್ನು ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಪುನಃ ಇದೆಲ್ಲವೂ ದೊಡ್ಡ ಪ್ರಚಾರದ ವಿಷಯ ಅಂತಲ್ಲ, ಮಾಡ್ಕಾದ ವಿಷಯ ಅಂತೇಳಿ. ಸೊ ಇಂಥದ್ದೆಲ್ಲ ಕಲ್ಪನೆ ಇಟ್ಕೊಂಡು ಹೊರಟಿದೆ. ಅಕಸ್ಮಾತ್ ನಾನು ಮಾತಾಡ್ದಂಗೆ ಬೈಂದೂರು ಉತ್ಸವ ನಿಮ್ಗೆ ಹಿಂಗೆ ಬೋರ್ ಆಗ್ತಿದ್ದಿತ್ತು. ಆದರೆ ಬೈಂದೂರು ಉತ್ಸವದ ನೀವೆಲ್ಲ ಮಾತಾಡೋದ್ರಿಂದ ತುಂಬ ಕಲರ್ಫುಲ್ ಆಗಿದೆ. ಸೊ ಒಟ್ಟು ಉತ್ಸವ ಅನ್ನುವಂಥದ್ದು ಒಳ್ಳೆಯದಾಗೋದ್ರ ಜೊತೆಗೆ ಊರಿನ ಬಗ್ಗೆ ಒಂದು ವಿಷನ್ ಅನ್ನುವಂಥ ತುಂಬ ಜನರಿಗೆ ಬಂದಿದೆ. ಸೊ ಇದಿಷ್ಟು ನಿಮ್ಗೆ ಹೇಳೋಕ್ಕಿದ್ದಂಥ ನನ್ನ ವಿಷಯ. ಮತ್ತು ಅದ್ರ ಸಕ್ಸಸ್ಸು, ಅದ್ರದ್ದು ಮತ್ತೊಂದು ನೀವು ಕಂಡಿರಿ, ನೀವು ಹೇಳಿರಿ, ನೀವು ಮಾತಾಡಿರಿ, ನೀವು ಸಪೋರ್ಟ್ ಕೊಟ್ಟಿರಿ. ಕೊನೆಗೂ ಅಲ್ಲಿ ಗುರುತಿಸಿದ್ರು ಅನ್ನುವಂಥದ್ದು ಒಂದು ಸ್ವಭಾವ ಹೇಳಿ ನಾನು ಮಾತಾಡೋದು ಮುಗಿಸ್ದೆ. ಒಂದು ಏನಾಗಿದೆ ಕೇಂದ್ರೆ, ನಮ್ಮ ಹಳ್ಳಿ ಬಗ್ಗೆ, ಊರಿನ ಬಗ್ಗೆ ಬೇಜಾರನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ, ಅಭಿಮಾನವೇ. ಬಟ್ ಅಲ್ಲೆಲ್ಲ ಒಂದು ಸ್ವಲ್ಪ ರಾಜಕೀಯ ಜೋರು ಬೆಳೆದಿರುತ್ತೆ. ರಾಜಕೀಯ ಬೆಳೆದ ಮೇಲೆ ಹೆಂಗತ್ತೆ ಕೇಂದ್ರೆ ಪ್ರತಿಯೊಬ್ಬನಿಗೂ ಕ್ವಶನ್ ಬದತ್ತು. ಹಣ ಬೈಂದೂರು ಉತ್ಸವ ಬನ್ನಿ ಅಂದರೆ ಏನು ನಂದೇನು ಅಂದರೆ ನಂದೇನು ಕೇಂದ್ರ ಸುಮಾರು ಉಂಟು. ಕುರ್ಚಿಯ, ಕೂಕಂದ, ಗಿಷ್ಟ ಈ ಪ್ರಶ್ನೆ ಬರ್ತದೆ. ನಾನು ಮಾಡ್ಕೊಂಬಂಥ ಮಾನಸಿಕತೆ ಸ್ವಲ್ಪ ಬೆಳಕಿರುತ್ತೆ. ಅದ್ರ ಮಧ್ಯೆ ಏನೋ ಒಂದು ಒದ್ದಾಡಿ ಮಾಡಿತ್ತು. ಆದರೆ ಅವರಿಗೆ ಮಾಡೆಲ್ ಆಗಿ ಈ ಸರ್ತಿ ಕಂಡದ್ದು ಬೆಂಗಳೂರಿನ ಟೀಮ್. ನಿಮಗೆ ನಂದೇನು ಕೇಂದ್ರಕ್ಕೆ ಬೆಂಗಳೂರಿನ ಬಂದಿರಿ, 50-100 ಜನ ಬಂದಿರಿ, ID ಕಾರ್ಡ್ ತಕ್ಕೊಂಡಿರಿ. ಕಡಿಗೆ ಎಲ್ಲಿದ್ದರು ಕೇಂದ್ರ ಗ್ರೌಂಡಿಗೆ, ಊಟ ಬಡಿಸೋದ್ರಾಗೆ, ಶಾಮಿಯಾನ ಹಾಕೋದ್ರಾಗೆ, ಸ್ಟೇಜಿಗೆ, ಗೆಸ್ಟ್ ಕರ್ಕೊಂಬಪ್ಪದ್ರಾಗೆ, ಎಲ್ಲ ತೊಂದರೆ ಆಯಿತು ಅಲ್ಲಿ ಓಡೋದ್ರಾಗೆ. ಈ ಡೆಡಿಕೇಶನ್ ನಿಮ್ಗೆ ಅಷ್ಟು ಸುಲಭದಾಗ ಅಲ್ಲಿ ಕಲ್ಸೋಕೆ ಆಗಿರೋದಿಲ್ಲ. ಮತ್ತು ಎಲ್ಲರೂ ಯಾರು ಕೇಂದ್ರ ನಿನ್ನೆ ಹೇಳಿದ್ದೆ ನನ್ನಲ್ಲಿ ಸಭೆಯಲ್ಲೇ, ಶಾಮಿಯಾನ ಅರ್ಜೆಂಟ್ ತೆಗಿಕಾಯ್ತಣ್ಣ. ನಿಮ್ಗೆ ಇದೆಲ್ಲ ಹೇಳಿದೆ ಎಂತ ಮಾಡೋದು ನಾನು. ಶಾಮಿಯಾನ ಅರ್ಜೆಂಟ್ ತೆಗೆದು ರಿಪಬ್ಲಿಕ್ ಡೇಗೆ ಗ್ರೌಂಡ್ ಕೊಡ್ಬೇಕು. ಯಾಕಂದರೆ ಜನವರಿ 26 ಅಲ್ಲ. ಶಾಮಿಯಾನದ ನಂತರ ಅಷ್ಟು ಜನ ಇಲ್ಲ, ಅರ್ಜೆಂಟ್ ತಗೋಷ್ಟು ಜನ ಇಲ್ಲ. ಅವ್ನು 15 ದಿವಸ ತಕ್ಕ ಹಾಕಿದ ಇಲ್ಲ, ಅವ್ರಿಗೆ ಟೈಮ್ ಬಂತು, ಕಾತೋ ಶಾಮಿಯಾನ ತೆಗಿತಿದ್ರು. ಯಾರು ಬೆಂಗಳೂರು ಟೀಮ್. ಅದ್ರಾಗ ಯಾರು? ಒಬ್ಬ 4 ಹೋಟ್ಲ್ ಓನರ್, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಬ ಕಂಪ್ನಿ ಇಟ್ಕೊಂಡಾನ, ಮತ್ತೊಬ್ರು ಇಟ್ಕೊಂಡಾರ, CA, ಮ್ಯಾನೇಜರ್. ಏನು ಶಾಮಿಯಾನ ಬಿಡಿಸತ್ರ ಕಂಡ್ರೆ ನಿಮಗೆ ಈ ಪ್ರೀತಿ, ಈ ಡೆಡಿಕೇಶನ್ ಇತ್ತಲ್ಲ, ಅದು ಊರಿಗೆ ಮಾಡೆಲ್ ಆಯ್ತದು. ಈ ರೀತಿ ಎಲ್ಲ ಮಾಡೋಕ್ಕಿರುತ್ತಾ ಅನ್ಕಂಡ. ಕುಂದಾಪುರ ಕನ್ನಡ ಉತ್ಸವ ಗಡ್ಜಾಯ ಅಬ್ರ ಹಾಪದ ಅದ್ರ ಸ್ಟ್ಯಾಂಡರ್ಡೇ ಮಾತ್ರ ಅಲ್ಲ, ಅದ್ರ ಡೆಡಿಕೇಶನ್ಗೆ ಆ ನಮೂನಿ ಒದ್ಕಂಡು ನಮ್ಮ ಉತ್ಸವ ಲೈಕ್ ಐಕೊಂಬ ಆ ಡೆಡಿಕೇಶನ್ನೇ ಸಕ್ಸಸ್ ಆಗಿರುತ್ತೆ. ಈ ಗುಣ ಸ್ವಲ್ಪ ನಮಗೆ ಬೇಕಿದಿತ್ತು. ಅದನ್ನು ಒಂದೇ ಮಾಡಿ ತೋರಿಸೋದು ಬೆಂಗಳೂರು ಟೀಮ್. ನಿಮಗೆ ಇದು ಕನ್ವರ್ಷನ್, ಇದು ಚೇಂಜಸ್, ನಿಧಾನಕ್ಕೆ ಇದು ಚೇಂಜ್ ಆಗ್ತಾ ಹೋದರೆ ನಿಮಗೆ ಆಗಳಿಗೆ ಸ್ವಲ್ಪ ಅಲ್ಲಿನ ಮಾನಸಿಕತೆಯೂ ಚೇಂಜ್ ಆಪಂಥ ಪರಿಸ್ಥಿತಿ ಬರುತ್ತೆ. ನಿಮ್ಗೆ ಮೈಂಡ್ ಸೆಟ್ ಚೇಂಜ್ ಆಗಿದೆ, ಊರು ಚೇಂಜ್ ಮಾಡೋಕತ್ತ ಫಸ್ಟ್ ಚೇಂಜ್ ಆಯ್ಕದ್ದು ಯಾವುದು? ಮನಸ್ಥಿತಿ. ಸೊ ಮನಸ್ಥಿತಿ ಇದೆ. ಮತ್ತು ಇಲ್ಲಿ ಕಡೆಗೆ ಅವ್ರು ಜಗಳ ಮಾಡೋ ಹೋಗ್ಬರ ಇತ್ತು. ಊರಿನವ್ರು ಬಂದು ಕೂಕೊಂಡಿರ ಬೆಂಗಳೂರು ಕಾರ್ಯಕ್ರಮ ಕಾಣ್ಕಂದೇಳಿ ಹೇಳಿ ಏನು ಇಲ್ಲೇ ಎದ್ರ ಸೈ ಏನು ನಾವು ಮಾಡ್ಲಿಕ್ಕೆ ಎಂಡ್ರ ಸೈ ಕಡೆಗೆ. ಸೊ ನಾನು ಹೇಳೋದು ಅದಿದೆ. ಆದರೆ ಈ ಹೈ ಪಾಶ್ ಲೆವೆಲಿಗೆ ಹೋದಾಗಲೂ ನನ್ನ ಊರಿದಂಬಂಥ ಪ್ರೀತಿ, ಅದಕ್ಕೋಸ್ಕರ ಯಾವ ಲೆವೆಲ್ಗೂ ಇಳಿಯುವಂಥ ಒಂದು ಡೆಡಿಕೇಶನ್ ಅದು ಬೆಂಗಳೂರು ಟೀಮಿಂದ ಸಿಕ್ಕಿದೆ. ಮತ್ತು ತುಂಬ ವಿಷಯದ ನಾವು ಸೋಲುತ್ತಂದು ಗೊತ್ತಾಗ್ಕೊಳ್ಳೆ ಎಲ್ಲದಕ್ಕೂ ಕೈ ಹಾಕ್ಯಾರ. ಉದಾಹರಣೆಗೆ ಅಲ್ಲಿ ಅಂತ ಸೋರ್ಸ್ ಇಲ್ಲ, ಬೇಕಾ ಇತ್ಲಾಗ ಹೋಗಿ 1 ಕೋಟಿವರೆಗೂ ಹಾಗೆ ಹಿಂಗೆ ಖರ್ಚಾಯ್ತು ಸಪ್ರೇಟ್ ಅಲ್ಲಿ ಸೋರ್ಸ್ ಇಲ್ಲ. ಅದಕ್ಕೆ ಕೂಡಲೇ ಚರಣ ಮತ್ತು ಇವರೆಲ್ಲರೂ ಇಲ್ಲಿಯರೆಲ್ಲರೂ ಒಟ್ಟಾಗಿ ಶಿವಣ್ಣ ಹತ್ರ, ಪ್ರವೀಣ್ ಹತ್ರ ಕೇಂಡ ಯಾವ್ಯಾವ ಕಂಪೆನಿ ಯಾರಿಗೆ ಸ್ಪಾನ್ಸರ್, ಅಡ್ವರ್ಟೈಸ್ಮೆಂಟಲ್ಲಿ ಇರುತ್ತಲ್ಲ ಎಂತೆಂತ ಮಾಡ್ಬೋದು, ಅದನ್ನೆಲ್ಲ ಬಂದು ಅತ್ಲಾಗ ರಾಶಿ ಹಾಕಿ ಅಲ್ಲಿ ಶಾರ್ಟೇಜ್ ಆಗಿದ್ದಂಗೆ ದೊಡ್ಡ ಹೋರಾಟ ಪುನಃ ಕೊಟ್ಟದ್ದು ಯಾರಿಗೆ ಅಂದರೆ ಬೆಂಗಳೂರು ಟೀಮೇ. ಅದಾದಮೇಲೆ ಒಂದು ಐಡಿಯಾ ಬಂದದ್ದು, ಅದು ಈ ಸರ್ತಿ ಒಂದು ಮಾಡಿತ್ತಣ್ಣ, ಸ್ಟಾರ್ಟಪ್
ಎನ್ಕರೇಜ್ಮೆಂಟ್ ಅಂತೇಳಿ ಹೇಳಿ ಒಂದು ಡಿಸ್ಪ್ಲೇ ಎಂತಕ್ಕೆ ಅಂದರೆ ಗುಟ್ಟದು ಹೇಳಕ್ಕಲ್ಲ ನಂಗೆ ಹೇಳಕ್ಕಲ್ಲ ಹೌದು ಎಂತಕ್ಕೆ ಅಂದರೆ ಒಂದು ದೊಡ್ಡ LED ಡಿಸ್ಪ್ಲೇ. ಅದರಲ್ಲಿ ನಮ್ಮ ಊರಿನವರು ಮಾಡಿದಂಥ ಕಂಪೆನಿದು ಡಿಸ್ಪ್ಲೇ. ನಿಮಗೆ ಬೇರೆ ಕಡೆ ಕೇಂದ್ರ ಸ್ಪಾನ್ಸರ್ ದುಡ್ಡು ಕೊಟ್ಟಿರ ನಮ್ಗೆ ಅದಲ್ಲ, ನಮ್ಮ ಮಕ್ಕಳು ಈಗ ಶುರು ಮಾಡೋದಷ್ಟೇ, ಅದೀಗ ಸ್ಟಾರ್ಟಪ್. ನಮ್ದ್ರಾಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಬೈಂದೂರು ಉತ್ಸವ ನಮ್ಮ ಮಕ್ಕಳದ್ದು ಕಂಪ್ನಿ ಕಾಣಿ ಅಂತೇಳಿ ಹೇಳಿ ಫಸ್ಟಿಗೆ ಅಂದಾಜ ಇಲ್ಲ, ಎಂತ ಮಾಡೋದಂಗೆ ಗೊತ್ತಾಯಿಲ್ಲ, ಒಟ್ಟು ದುಡ್ಡು ಕೊಡ್ಕತ್ತೀಯ ಎಂತ ಅಂದೇಳಿ ಪ್ರೊಫೈಲ್ ತಗೊಂಬೋ ಇಲ್ಲ, ಕಡೆ ಗೊತ್ತಾಯ್ತು. ನಿಮಗೆ ಒಂದು 2 ಡಿಸ್ಪ್ಲೇ ಕಂಟಿನ್ಯೂ ಇದ್ರ ಡಿಸ್ಪ್ಲೇ ಮಾಡ್ತಾ ಇತ್ತು. ಅಲ್ಲಿ ನಮ್ಗೆ ಹೆಮ್ಮೆ ಅಂತ ಕೇಂದ್ರೆ ನಾವು ಕರಾವಳಿಗರು ಕೃಷಿ ಬಿಟ್ಟರೆ ನಮ್ಮದು ಹೋಟೆಲ್ ನಮ್ಮ ಬ್ರ್ಯಾಂಡ್. ಈಗ ನಮ್ಮ ನೆಕ್ಸ್ಟ್ ಜನ್ರೇಷನ್ ದಿಕ್ಕಿಗೆ ಹೋಗ್ತಾ ಇತ್ತು, ಯಾವ್ಯಾವ ಬಿಸ್ನೆಸ್ಸಿಗೆಲ್ಲ ಹೋಗ್ತಾ ಇದ್ರು, ನಾವು ಅವ್ರನ್ನೂ ಅಪ್ರಿಷಿಯೇಟ್ ಮಾಡ್ಕಿದ್ದಿತ್ತು. ಸೊ ಅದನ್ನು ಸಹಿತ ಅಲ್ಲಿ ಮಾಡೋಕ್ಕೊಂದು ಅವಕಾಶ ಸಿಗುತ್ತೆ. ಈ ವರ್ಷ ಒಂದು ರೇಂಜಿನಾಗೆ ವಿಜು ಪ್ರವೀಣ ಇವ್ರದ್ದೆಲ್ಲ ಒಂದು ಒಟ್ಟು ಮಾಡಿದಂಥದ್ದು. ನೆಕ್ಸ್ಟ್ ಇಯರ್ ಇನ್ನೂ 100 ಜನ ಒಟ್ಟಾಗ್ಬೋದು. ನಮಗಿರೋದು 36 ದೇಶದಲ್ಲಿ ನಮ್ಮ ಕುಂದಾಪುರ ಬೈಂದೂರಿನವ್ರು ಇದ್ದಾರೆ. ಆ 36 ದೇಶಗಳಲ್ಲಿರುವವರಲ್ಲಿ ಕೆಲವು ದೇಶದಲ್ಲಿ ಈ ಸರ್ತಿ ಕನೆಕ್ಟ್ ಆಗ ಫೈನಲಿ ಅಷ್ಟು ದೇಶದವ್ರು ಮುಟ್ಟಬೇಕು. ಬೈಂದೂರು ಉತ್ಸವ ಅಂದ್ರೆ ಬಂದು ಮುಟ್ಕೋರು ಎಂಥ ಕಾರು ಅಂತೇಳಿ ಹೇಳಿ. ಸೊ ನಿನ್ನೆ ಮೂಡುಬಿದ್ರೆ ಕಂಬಳಕ್ಕೆ ಹೋಯ್ತು, ಉಮಾನಾಥ್ ಕೋಟೆ ಅಂದ್ರೆ ಕಂಬಳ. ಅವರು ಹಿಂದೆ ಯಾರು MLA ಶುರು ಮಾಡೋದು ನಮ್ಮ ಜೈನರು, ಅದಾದಮೇಲೆ ಇವ್ರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಹೋಯ್ಕೊಂಡು ಏನು ಕಂಬಳದ ವಿಶೇಷ ಅಂದರೆ ಕಂಬಳ ಏನಕ್ಕೆ ಅಂದರೆ ಇಡೀ ಊರಿನ ಅತಿ ದೊಡ್ಡ ಗ್ಯಾದರಿಂಗ್ ಆ ಕಂಬಳದಲ್ಲಿ ಆಗ್ತದೆ, ಎಲ್ಲರೂ ಅಲ್ಲಿ ಬಂದಿರ್ತಾರೆ ಅಂತೇಳಿ. ಬೈಂದೂರು ಉತ್ಸವ ಅನ್ನುವಂಥದ್ದು ಸಹಿತ ಏನು ಕುಂದಾಪುರ ಕನ್ನಡ ರೇಂಜ್ ಅಂತೇಳಿ ಹೇಳಿದೆ, ಝೋನ್ ಅಂತೇಳಿ ಏನು ಹೇಳಿದೆ, ಆ ಝೋನಿನ ಪ್ರತಿಯೊಬ್ಬನ ಮನೆಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಾಗಿ ಎಲ್ಲ ಹಬ್ಬದ ಜೊತೆಗೆ ಊರಿಗೋಸ್ಕರ ಭಾಷೆಗೋಸ್ಕರ ಈ ಹಬ್ಬ ಮಾಡ್ತೋ ಅನ್ನುವಂಥ ಮೈಂಡ್ ರೆಡಿ ಆಗಬೇಕು ಅನ್ನುವಂಥದ್ದು ಇದೆ. ಅದಕ್ಕೆ ಎಷ್ಟೊತ್ತಿಗೂ ಅದರ ಸಕ್ಸಸ್, ಅದರ ಸ್ಟೇಕ್ ಹೋಲ್ಡರ್, ಅದರದ್ದು ಪಾರ್ಟ್ನರ್ ಯಾರಕ್ಕೆ ಅಂದರೆ ಅದರದ್ದು ಒಟ್ಟು ಹೋರಾಟ ಯಾರದಕ್ಕೆ ಅಂದರೆ ಈ ನಮ್ಮ ಕಣ್ಣೆದುರಿಗಿರುವಂಥ ಮತ್ತು ಇಲ್ಲೂ ಬರದೇ ಇರ್ಬೋದು ಕೆಲವರು ಒಂದಷ್ಟು ಜನ ಆ ಬೆಂಗಳೂರು ತಂಡದ ಯಶಸ್ಸು, ಅದರ ಹೋರಾಟ ಈ ಯಶಸ್ಸಿಗೆ ಕಾರಣ. ಸೊ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ನಿಂಗೆ ಅದಕ್ಕೆ ಹೇಳಿದ್ರು ಬೇರೆಯವ್ರಿಗೆ ಕೊಟ್ಟರೆ ಸ್ವಲ್ಪ ಚಂದ ಮಾತಾಡಿ ಸ್ವಲ್ಪ ಖುಷಿ ಮಾಡ್ತಿದ್ರು. ನಾನು ಹಿಂಗೆ ಹೇಳಿದ್ರು ಕೂಡ ಸ್ವಲ್ಪ ಡಲ್ ನೋಡೋ ಚಾನ್ಸ್ ಇತ್ತೀಗ, ನಂಗೆ ಇಷ್ಟೇ ಹೇಳ್ಬೇಕು. ಸೊ ಅದನ್ನು ನೀನು ಮುಂದುವರ್ಸ್ಕೊಂಡಂತೇಳಿ ಹೇಳಿ ಹೇಳ್ತಾ ಊರಿನವ್ರದ್ದು ಅದೇ ಕಾಯಂ ಅದೇ ತಲೆ ವಿಷಯ ಇರೋದವ್ರು ಚೀಟಿ ಬಂತ್ಗಣೆ ಹೇಳಿಬಿಡ್ತದೆ. ಈಗ SIR ಬರ್ತಾ ಇದೆ. SIR ಇಲ್ಲೂ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಮೊದಲು ಊರಿಗೊಂದು ವೋಟರ್ ಐ ಡಿ, ಬೆಂಗಳೂರಿಗೊಂದು ವೋಟರ್ ಐ ಡಿ ಇದ್ದಿರಬಹುದು. ನಿಮ್ಗೆ ಎಲ್ಲಿ ಖುಷಿ ಬಂತು ಅಲ್ಲಿ ವೋಟ್ ಹಾಕಿರ್ಬೋದು. ನೆಕ್ಸ್ಟ್ ಅದು ಸಾಧ್ಯ ಇಲ್ಲ, ಸಾಫ್ಟ್ವೇರ್ ಇದೆ, ಆಟೋಮೆಟಿಕ್ ಕ್ಯಾನ್ಸಲ್ ಮಾಡ್ಕೊಂತ ನೀವು ಪ್ರಿಫರ್ ಮಾಡಿ ಬಿಡಬೇಕು. ಎಲ್ಲಿಗೆ ಕೇಂದ್ರೆ ನೀವು ಎಲ್ಲರೂ ಒಂದು ಹೇಳಿ ಎಲ್ಲರೂ ಒಂದು ಬದಿಗೆ ಫೈನಲ್ ಮಾಡಿ ಅಂತ ಹೇಳ್ಬೋದು. ನಾನು ಅದು ಹೇಳೋದಿಲ್ಲ. ನಾ ಎಲ್ಲಿ ಮಾಡ್ಕಣಿ ಅಂತೆ ಊರಿಗೇ ಮಾಡ್ಕಣಿ. ಬೆಂಗಳೂರಿಗೆ ನಿಮ್ಮ ಓಟನ್ನು ಕೈಕಾಲು ಹಿಡಿದಕ್ಕೆ ಎಂಬರು ಯಾರು ಇಡುವುದಿಲ್ಲ ಅಂತೇಳಿ ನನ್ನ ತಲೆಗೆ. ಇಲ್ಲೆಲ್ಲ ಗೆಲ್ಲುವರೆಲ್ಲ 1.5 ಲಕ್ಷ 7 ಲಕ್ಷ ಲೀಡರಿಗೆಲ್ಲ ಗೆಲ್ಲುವುದಪ್ಪ. ಹಾಗೆ ನಿಮ್ಮ ಓಟ್ ಬೇಕಾಗ್ತಿಲ್ಲ ಜಾಸ್ತಿ. ನೀವು ಯಾವ ಕಡೆಗೆ ಹಿಂಗೂ ಹೇಳಕ್ಕೆ ಬೇಕಾದ್ರೆ ಯಾವ ಪಾರ್ಟಿಗಾರು ಹಾಕಿ, ಬಟ್ ಓಟ್ ಮಾತ್ರ ಊರಿಗೆ ಇಟ್ಕಣಿ. ಸೊ ಇದನ್ನು ಪ್ರತಿಯೊಬ್ಬರು ಫ್ಯಾಮಿಲಿಯವರು ಈಗಲೇ ಡಿಸೈಡ್ ಮಾಡಿ ಅಲ್ಲಿ ಅಪ್ಡೇಟ್ ಮಾಡಿಬಿಡ್ಬೇಕು, ನನ್ನ ಓಟು ಊರಿಗೆ ಶಿಫ್ಟ್ ಇರಲಿ ಅಂತೇಳಿ. ಇಲ್ಲದೆ ಇದ್ದರೆ ಅವರು ಸಾಫ್ಟ್ವೇರ್ ಪ್ರಕಾರ ಒಂದು ಕಡೆ ಸೆಲೆಕ್ಟ್ ಮಾಡ್ಕೊಂತದ್ದು ಅದೊಂದ ಬೆಂಗಳೂರಿಗೆ ಇನ್ನೆಲ್ಲಿಗಾರು. ಇನ್ನೂ ಕೆಲವು ಸರ್ತಿ ಪ್ರಾಬ್ಲಮ್ ಆದ ಕಂಪ್ಲೇಂಟ್ ಬರ್ತಾ ಇದೆ, 2 ಬದಿ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಸೊ ಈ ಪ್ರಾಬ್ಲಮ್ ಆಪ್ಕಾಗ ಅಂತಿದ್ರೆ ನಿಮ್ಗೆ ಗೊತ್ತಿತ್ತಲ್ಲ. ಸೊ ಊರಿಗೆ ಶಿಫ್ಟ್ ಮಾಡ್ಕಣಿ ಮತ್ತು ಒಂದೇ ಬದಿಗೆ ಇರ್ಕೋಬೇಕನ್ನುವಂಥದ್ದು ವಿಷಯ ಹೇಳಿ. ನೀವು ಊರಿನವ್ರು ಬಂದರೆ ಇದೆಲ್ಲ ಜಾಗೃತಿ ಫಸ್ಟ್ ಮಾಡ್ತಾರೆ. ಸೊ ಎಲ್ರಿಗೂ ಸಹಿತ ಈ ವಿಷಯದ ಬಗ್ಗೆ ಹೇಳ್ತಾ ಇನ್ನು 2 ವಿಷಯ ಅಂತೇಳಿ ಹೇಳಿದ್ರೆ, ಮೊನ್ನೆ ಶುರು ಮಾಡೋದು ಬೆಂಗಳೂರಿನಿಂದ ವಿದ್ಯಾ ಬೆಳಕು ಅನ್ನೋಂಥ ಕಾನ್ಸೆಪ್ಟ್. ಎಲ್ಲ ಗ್ರಾಮದಿಂದ ಹೆಸರುಗಳು ಬಂದಿದೆ. ಅತಿ ಬಡವ ವಿದ್ಯೆಗೆ ಹಣದ ತೊಂದರೆ ಆಗಿದೆ ಅಂತ ಹೇಳಬಾರ್ದು ಅನ್ನೋದು ಬೆಂಗಳೂರು ಸಂಕಲ್ಪ ತಂಡ ಏನು ಇಲ್ಲಿ ಕೂತಿದೆ ನಿಮ್ಮ ಸಂಕಲ್ಪ. ಸೊ ಅದಕ್ಕೆ ಸರಿಯಾಗಿ ಅತಿ ಬಡವರನ್ನು ಗ್ರಾಮದಿಂದ ಇಬ್ಬರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದು ಒಬ್ಬರಿಗೆ 10,000 ಅಂತ ಇಟ್ಕೊಂಡ್ರೆ ಕೊಡುವರು ಸಹಿತ ಇಬ್ಬರಿಗೆ ಕೊಡ್ದಾರೆ 20,000, 3 ಜನಕ್ಕೆ ಕೊಡ್ದಾರೆ 30,000, ಒಬ್ಬನಿಗೆ ಕೊಡ್ದಾರೆ 10,000 ಅನ್ನುವ ಕಲ್ಪನೆಯಿಂದ ಶುರುವಾದ ನಮ್ಮ ಅಕೌಂಟಿಗೆ ತುಂಬ ಬರ್ತಾ ಇದೆ. ಅದು ಬೆಂಗಳೂರಿಗೆ ಅಕೌಂಟ್ ಹ್ಯಾಂಡಲ್ ಮಾಡಿ ಅಂತೇಳಿ ಚರಂಡಿ ಬಿಟ್ಟಿತ್ತು. ಸೊ ಸ್ಟೂಡೆಂಟ್ ಸೆಲೆಕ್ಷನ್ ಆದಾಗ ನಿಮಗೆ ಕಳಿಸುತ್ತೆ, ನೀವೇ ಡೈರೆಕ್ಟ್ ಹಾಕಕ್ಕದನ್ನ ಮತ್ತೆ ಯಾರು ಮುಟ್ಟೋಕ್ಕಿಲ್ಲ ಅಂತೇಳಿ ಹೇಳಿ. ಇದು ಒಳ್ಳೆಯ ಒಂದು ಈ ಬೈಂದೂರು ಉತ್ಸವದ ಬಗ್ಗೆ ಒಂದು ಗೌರವ ಕೊಟ್ಟಂಥ ಒಂದು ಮಾತಿದು. ಇಂಥದ್ದೆಲ್ಲ ಆಲೋಚನೆ ಮಾಡ್ತಾರೆ ಬೆಂಗಳೂರಿನ ರತ್ತಲ್ಲಿ. ಇನ್ನೊಂದು ಮೊನ್ನೆ ಶಿವಣ್ಣ ಪ್ರಸ್ತಾಪ ಮಾಡದ್ದು, ಇನ್ಶೂರೆನ್ಸ್ ಇಲ್ಲದೆ ಸಿಕ್ಕಾಪಟ್ಟೆ ಸಮಸ್ಯೆ ಅದು. ಆ ಇನ್ಶೂರೆನ್ಸಿಗೆ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಮೆಥಡ್ಗಳಿದೆ, CSRಗಳಿದೆ, ಬೇರೆ ಬೇರೆ ವಿಷಯ ಇದೆ. ಸೊ ನೆಕ್ಸ್ಟ್ ಇಯರ್ ಬೈಂದೂರು ಉತ್ಸವದಲ್ಲಿ ಆ ಇನ್ಶೂರೆನ್ಸಿಗೆ ಒಂದು ಕಾನ್ಸ್ಟೆಂಟ್ ಪ್ಲ್ಯಾನಿಂಗ್ ಬಪ್ಪ ಅಂಬಂಥವನ್ನು ಮಾತಾಡಿರ. ಅದು ಕಂಪನಿಗಳ ಬೇರೆ ಯಾರನ್ನೆಲ್ಲ ಶಿವಣ್ಣ ಕರೆದು ಮಾತಾಡ್ತಾ ಅಂತ ಹೇಳಿರ. ನಮ್ಮಲ್ಲಿ ಆಯುಷ್ಮಾನ್, ಆಮೇಲೆ ಇನ್ನೊಂದೆಂತ ಸಂಪೂರ್ಣ ಸುರಕ್ಷಾ, ಯಶಸ್ವಿನಿ ಇಂಥದ್ದೆಲ್ಲ ಇದೆ.
ಇಷ್ಟಾಯು ಆಸ್ಪತ್ರೆಗಿತ್ತು ಡಿಸ್ಚಾರ್ಜ್ ಮಾಡ್ಕೋಬಕ್ಕ ಇಲ್ಲ ಅಂತೇಳಿ ಹೇಳುವ ಫೋನ್ಗಳು ಪ್ರತಿ ವಾರ ಇರುತ್ತೆ. ಸೊ ಇವ್ರು ಹೇಳದಂಥ ಮಾಸ್ ಇನ್ಶೂರೆನ್ಸ್ ಸಿಸ್ಟಮಲ್ಲಿ ಅದಕ್ಕೆ ಅವಕಾಶ ಇದೆ. ಇದೆಲ್ಲವೂ ಕಲ್ಪನೆ ನೀವೇ ಕೊಟ್ಟದ್ದು, ನಂದಲ್ಲ. ವಿದ್ಯೆ ಬೆಳಕಿದ ಬೆಂಗಳೂರಿನವರೇ ಹೇಳದ್ದು, ಇನ್ಶೂರೆನ್ಸ್ ಇದು ಬೆಳಗಿನ ಬೆಂಗಳೂರಿನವರೇ ಹೇಳದ್ದು. ನಮ್ಮೂರು ನಮ್ಮನ್ನು ಹುಟ್ಟಿ ಸಾಕಿ ಅಥವಾ ಈ ಹಂತಕ್ಕೆ ಬಂದು ನಾವು ಬೆಳೆದದ್ರಲ್ಲಿ ಊರಿನ ಬಗ್ಗೆ ನೀವು ಹೇಳ್ತಾ ಇರೋ ಕಲ್ಪನೆ ಮಾಡುವರು ನಾವು ಅನ್ನುವಂಥ ಜವಾಬ್ದಾರಿ ನಮ್ಮ ಮನಸ್ಸಿನಾಗ ಇಟ್ಕೊಂಡು ನೀವು ಹೇಳಿದಂಥ ಒಂದೊಂದೇ ಕಲ್ಪನೆಗಳನ್ನು ಅಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇತ್ತು. ಹಾಗಾಗಿ ಬೈಂದೂರು ಉತ್ಸವದ ಉಳಿದವರ ಅನುಭವಕ್ಕೆ ಎಂಬ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ತೀರ್ಸೋಕಾಯ್ದಿದ್ದಷ್ಟು ಋಣ, ತೀರ್ಸೋಕಾಯ್ದಿದ್ದಷ್ಟು ಉಪಕಾರ ಮಾಡಿದ್ದೀರಿ. ಅದರ ಪರಿಣಾಮ ಊರಿಗೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದ ಹೆಸರು ಬಂದಿದೆ. ಬೈಂದೂರು ಅನ್ನುವಂಥದ್ದು ಒಂದು ಊರಾಗದೆ ಒಟ್ಟು ಒಂದು ಕುಂದಾಪುರ ಕನ್ನಡದ ಒಂದು ಕಾರ್ಯಕ್ರಮ ಆಗಿ ಬಂದಿದೆ. ಅದಕ್ಕೋಸ್ಕರ ನಿಮಗೆ ಮೂಕಾಂಬಿಕೆಯ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದವನ್ನು ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.